ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅರ್ಚನಾ. ಶೀ ಈಸ್ ಅವರ್ ಸ್ಟೂಡೆಂಟ್ ಆಪ್ಷನ್ ಚೈನ್ ಬ್ಯಾಚ್ನಲ್ಲಿ. ಇವರು ಕೂಡ ಆಪ್ಷನ್ ಚೈನ್ ಕಲ್ತಿದ್ದು ಡಿಸೆಂಬರ್ ಬ್ಯಾಚ್ನಲ್ಲಿ. ಸೊ ಶಿ ಹ್ಯಾಸ್ ಲರ್ನ್ಡ್ ಆಪ್ಷನ್ ಚೈನ್ ಇನ್ ಜಸ್ಟ್ 30 days. ಇವತ್ತು ಟೆಸ್ಟ್ ಮಾಡೋಣ ಅರ್ಚನಾನ ಹೌ ಮಚ್ ಶಿ ಹ್ಯಾಸ್ ಲರ್ನ್ಡ್ ಅಂತ. ಆಲ್ ರೈಟ್. ಸೊ ಇವತ್ತು ನಾವು ಅನಾಲಿಸಿಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ 24th January. ದಟ್ ಈಸ್ ನಿನ್ನೆ ಎಸ್ಟರ್ಡೇ. ಓಕೆ, ಟುಡೇ ಇಸ್ 25th January. ಸೊ ನಿನ್ನೆ ಮಾರ್ಕೆಟಲ್ಲಿ ಇವತ್ತೇನಕ್ಕೆ ಮಾಡಿಲ್ಲ ಬಿಕಾಸ್ ಟುಡೇ ಸ್ಯಾಟರ್ಡೇ. ಓಕೆ, ಟುಡೇಸ್ ಮಾರ್ಕೆಟ್ ಓಪನ್ ಇಲ್ಲ ಇವತ್ತು. ಸೊ ಎಸ್ಟರ್ಡೇಸ್ ಕ್ಲಾಸ್ನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಿದ್ರಿ, ಹೌ ವಿ ಕ್ಯಾಪ್ಚರ್ಡ್ ಮೋರ್ ದೆನ್ 100 ಪಾಯಿಂಟ್ಸ್ ಇನ್ ನಿಫ್ಟಿ, ಪಾಯಿಂಟ್ ಟು ಪಾಯಿಂಟ್ ವ್ಯಾಲ್ಯೂಸ್ನ ಯಾವ ರೀತಿ ನಾವು ಪ್ರಿಡಿಕ್ಟ್ ಮಾಡ್ಬೋದು ಯೂಸಿಂಗ್ ದ ಆಪ್ಷನ್ ಚೈನ್, ಕಂಪ್ಲೀಟ್ ವಿಡಿಯೋ ನಿಮಗಿದೆ. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಆಪ್ಷನ್ ಚೈನ್, ವಾಟ್ ಯು ಕ್ಯಾನ್ ಡೂ ಇಸ್ ಕೆಳಗಡೆ ಬರೋ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಸೊ ದಟ್ ಇವನ್ ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್. ಆಲ್ ರೈಟ್. ಓಕೆ, ಸೊ ಕರೆಂಟ್ಲಿ ಫೆಬ್ರವರಿ ಬ್ಯಾಚ್ಗೆ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಎನ್ರೋಲ್ ಫಾರ್ ಫೆಬ್ರವರಿ ಬ್ಯಾಚ್. ಸೊ ಬಾಕಿ ಎಲ್ಲ ಡೀಟೇಲ್ಸ್ ನಿಮಗೆ ನಾನು ಶೇರ್ ಮಾಡ್ತೀನಿ. ಜಸ್ಟ್ ಹ್ಯಾವ್ ಟು ವಾಟ್ಸ್ಆ್ಯಪ್ ಟು ದಿಸ್ ನಂಬರ್. ಬಾಕಿ ಅಚಾನಸ್ ನಾಲೆಜ್ನ ಇವತ್ತು ನಾವು ಟೆಸ್ಟ್ ಮಾಡೋಣ ಹೌ ಮಚ್ ಈಸ್ ಪ್ರಿಪೇರ್ಡ್ ಅಂತ. ಆಲ್ರೈಟ್ ಎವ್ರಿ ಒನ್, ಸೊ ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. ದಿಸ್ ಇಸ್ ಅರ್ಚನಾ. ಆಕ್ಚುಲಿ ನಂಗೆ ಸ್ಟಾಕ್ ಲೈಕ್ ಶೇರ್ ಮಾರ್ಕೆಟ್ ಬಗ್ಗೆ ಆಕ್ಚುಲಿ ಏನು ಐಡಿಯಾ ಇರಲಿಲ್ಲ. ಮೀನ್ಸ್ ಆಪ್ಷನ್ ಚೈನ್ ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಲೈಕ್ ಅದ್ರ ಗೊತ್ತಿಲ್ದಂಗೆನೆ ಸುಮ್ಮನೆ ಕಾಲು ಪುಟ್ಟು ಅನ್ಕೊಂಡು ತುಂಬಾ ಲೈಕ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ರೀಲ್ಸ್ ನೋಡಿದ್ಮೇಲೆ ಲೈಕ್ ಓಕೆ ಒಂದ್ಸಲ ಟ್ರೈ ಮಾಡೋಣ ಕ್ಲಾಸ್ ಅಟೆಂಡ್ ಮಾಡಿ ಅಂತ. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಯಾವ ಕ್ಲಾಸು ಅಟೆಂಡ್ ಮಾಡಿಲ್ಲ. ಸೊ ಓಕೆ, ಮೆಮೊರಿ ಒಂದ್ ಸ್ವಲ್ಪ ಗೇನ್ ಮಾಡ್ಕೊಳ್ಳೋಣ, ಏನಾದ್ರು ಇದ್ರೆ ಲೈಕ್ ನಾಲೆಜ್ ಏನಾದ್ರು ಗೇನ್ ಮಾಡೋಣ ಅಂತ ತಗೊಂಡೆ ಕ್ಲಾಸಸ್ನ. ಬಟ್ ಆಕ್ಚುಲಿ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ನಂಗೆ ಆಪ್ಷನ್ ಚೈನ್ ಇಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂಡ್ ಅದನ್ನ ಇಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅಂತಾನು ಕೂಡ. ಸೊ ಲೈಕ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅಟ್ಲೀಸ್ಟ್ ಮಾರ್ಕೆಟ್ ನ ಹೆಂಗ್ ಪ್ರಿಡಿಕ್ಟ್ ಮಾಡಕ್ಕಾದ್ರೂ ಗೊತ್ತಾಗ್ತಿದೆ ಏನ್ ಆಗ್ತಿದೆ ನನ್ನ ಮಾರ್ಕೆಟ್ ಅಲ್ಲಿ. ಬಿಕಾಸ್ ಸುಮ್ನೆ ಲೈಕ್ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದ್ಬಿಟ್ಟು ಕಾಲ್ ತಗೊಂಡು ಲಾಸ್ ಮಾಡ್ಕೊಳ್ಳೋದು. ಬಿಕಾಸ್ ಅದ ಟೈಮ್ನಲ್ಲಿ ಮಾರ್ಕೆಟ್ ರಿವರ್ಸ್ ಆದಾಗ ನಾನು ಕಾಲ್ ತಗೊಂಡು ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಮ್ಗೆ ಆಪ್ಷನ್ ಚೈನ್ ಇಂದ ಯಾವಾಗ ಕಾಲ್ ತಗೋಬೇಕು, ಯಾವಾಗ ಪುಟ್ ತಗೋಬೇಕು, ಸೊ ಯಾವಾಗ ರಿವರ್ಸಲ್ ಆಗುತ್ತೆ ಮಾರ್ಕೆಟ್, ಪ್ರತಿಯೊಂದು ಕೂಡ ಪ್ರಿಡಿಕ್ಟ್ ಮಾಡೋ ಐಡಿಯಾ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಕ್ಯಾನ್ ವಿ ಡೂ ಆಪ್ಷನ್ ಚೈನ್ನ ಯೂಸ್ ಮಾಡಿಕೊಂಡು ನಾವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ಬೋದಾ? ಯಾ 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 ನಾವು ಆಪ್ಷನ್ ಬೈಯಿಂಗ್ ಮಾಡ್ಬೋದಾ? ಯಾ ಮಾಡ್ಬೋದು. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದಾ? ಇನ್ಸ್ಟೆಡ್ ಆಫ್ ಕಾಲ್ ಬೈ ಮಾಡೋ ಬದಲು ಪುಟ್ ಸೆಲ್ ಮಾಡ್ಬೋದಾ? ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಸ್ಟಾಕ್ಸ್ನಲ್ಲಿ ಇಂಟ್ರಾಡೇ ಮಾಡ್ಬೋದಾ? ಎಸ್ ಮಾಡ್ಬೋದು. ಸ್ಟಾಕ್ಸ್ನಲ್ಲಿ ಆಪ್ಷನ್ಸ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಸ್ಟಾಕ್ಸ್ನಲ್ಲಿ ಫ್ಯೂಚರ್ಸ್ ಮಾಡ್ಬೋದಾ? ಅದನ್ನು ಮಾಡ್ಬೋದು ಸರ್. ಸೊ ಡ್ಯೂ ಯು ಹ್ಯಾವ್ ಟು ಯೂಸ್ ಎನಿ ಇಂಡಿಕೇಟರ್ಸ್? ಯಾವ ಥರ ಇಂಡಿಕೇಟರ್ ಯೂಸ್ ಮಾಡಬೇಕಾಗುತ್ತಾ? ಇಲ್ಲ ಪ್ರೀವಿಯಸ್ ಡೇ ಇಲ್ಲ ಮಾರ್ನಿಂಗ್ಗೆ ಕೂತ್ಕೊಂಡು ಲೈನ್ಸ್ ಎಲ್ಲ ಡ್ರಾ ಮಾಡಬೇಕು? ಯು ಹ್ಯಾವ್ ಟು ಡೂ ಎನಿ ಆಫ್ ದೀಸ್ ಥಿಂಗ್ಸ್? ನೋ ನೀಡ್ ಸರ್, ನೋ ನೀಡ್. ಸೊ ವಾಟ್ಸ್ ಯೋರ್ ಡೇಸ್ ಟ್ರೈನಿಂಗ್? ನಿಮ್ಮ ಟ್ರೇಡಿಂಗ್ದು ಟೈಮ್ ಎಷ್ಟಿರುತ್ತೆ? ಫ್ರಮ್ ವಾಟ್ ಟೈಮ್ ಟು ವಾಟ್ ಟೈಮ್? 9:30 to 11 o'clock ಸರ್. 11 o'clock. 9:30 to 11 o'clock. ವೈ? ಬಿಕಾಸ್ ಡಿಸಿಪ್ಲಿನ್ ಸರ್. ಲೈಕ್ 9:30 ತನಕ ನಾವು ಮಾರ್ಕೆಟ್ ನ ಸ್ಟೇಬಿಲಿಟಿ ನೋಡ್ಕೊಂಡು ಟ್ರೇಡ್ ಮಾಡಕ್ ಶುರು ಮಾಡ್ತೀವಿ. ಅಂಡ್ 11 o'clock ತನಕ ನಮ್ಗೆ ಆಲ್ಮೋಸ್ಟ್ ನಮಗೆ ಬೇಕಾಗಿರೋ ಟ್ರೇಡ್ಸ್ ಎಲ್ಲ ಸಿಕ್ಕಿರುತ್ತೆ. ಅಂಡ್ ಅಲ್ಲಿ ತನಕ ಮುಗೀತು. ಅದಾದ್ಮೇಲೆ ನಾವು ಟ್ರೇಡ್ ಮಾಡಕ್ ಹೋಗಲ್ಲ. ಓಕೆ ಓಕೆ. ಸೊ ಯು ಗೆಟ್, ನಿಮಗೆ 11 ಗಂಟೆ ಒಳಗಡೆ ನಿಜವಾಗ್ಲೂ ಟ್ರೇಡ್ ಸಿಗುತ್ತಾ? ರೈಟ್. ಇಟ್ ಸೌಂಡ್ಸ್ ವೆರಿ ಮಚ್ ಲೈಕ್ ತುಂಬ ಅನ್ರಿಯಲಿಸ್ಟಿಕ್ ಥರ ಕೇಳಿಸುತ್ತೆ. ಬಿಕಾಸ್ ಜನ ಅನ್ಕೊತಾರೆ ಹೌ ಕ್ಯಾನ್ ಯು ಗೆಟ್ ದ ಟ್ರೇಡ್ಸ್ ಅಟ್ ಬಿಫೋರ್ 11 o'clock ವಿತೌಟ್ ಇಂಡಿಕೇಟರ್, ವಿತೌಟ್ ಪ್ರೈಸ್ ಆ್ಯಕ್ಷನ್? ಡೂ ಯು ಹ್ಯಾವ್ ಟು ಡೂ ಎನಿ ಚಾರ್ಟ್ ವರ್ಕ್? ಚಾರ್ಟ್ನ ನೋಡಿ ಏನಾರ ಮಾಡಬೇಕಾ? ಪ್ರೈಸ್ ಆ್ಯಕ್ಷನ್ ಡೂ ಯು ಹ್ಯಾವ್ ಟು ಫಾಲೋ ದಟ್? ಪ್ರೈಸ್ ಆಕ್ಷನ್ ಏನು ಬೇಕಾಗಿಲ್ಲ ಸರ್. ಲೈಕ್ ನಾವು ಚಾಟ್ಸ್ ಅಲ್ಲೇನೆ ನಾವು ಏನಂತಾರೆ ಆಪ್ಷನ್ ಚೈನ್ ನೋಡ್ಕೊಂಡ್ಬಿಟ್ಟು ನಾವು ಒಂದಿಷ್ಟು ಲೈನ್ಸ್ ಹಾಕೊಂತೀವಿ. ಸೊ ಅದ್ರ ಅಕಾರ್ಡಿಂಗ್ಲಿ ನಾವು ಟ್ರೇಡ್ ಮಾಡ್ತೀವಿ. ಬಟ್ ಓನ್ಲಿ ಬಿಟ್ವೀನ್ 9:30 to 11 o'clock ಅಷ್ಟೇ. ಸೊ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಆಫ್ಟರ್ ದಟ್, ರೈಟ್? ಅದಾದಮೇಲೆ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ವರ್ಕ್, ಬಿಸ್ನೆಸ್, ವಾಟ್ ಎವರ್ ಯು ಆರ್ ಡೂಯಿಂಗ್. ಆಲ್ ರೈಟ್. ಸೊ ಇವತ್ತು ನಾವು ವಿಲ್ ಜಸ್ಟ್ ಯಾವ ರೀತಿ ನೀವು ನಿನ್ನೆ ಮಾರ್ಕೆಟ್ನ ಯಾವ ರೀತಿ ಆಪ್ಷನ್ ಚೈನಲ್ಲಿ ನೀವು ಪ್ರಿಡಿಕ್ಟ್ ಮಾಡಿದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಬಾಕಿ ಯಾರೇ ಇಂಟ್ರೆಸ್ಟ್ ಇದ್ದಾರೆ ಎವ್ರಿ ಒನ್ ಕ್ಯಾನ್ ಜಾಯಿನ್. ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಅರ್ಚನಾಗೆ. ಸೊ 5 ಮಿನಿಟ್ಸ್ ನಾನು ನಿಮಗೆ, ಅರ್ಚನಾ, ವಾಟ್ ಐ ವಿಲ್ ಡೂ ಇಸ್ ಎವ್ರಿ 5 ಮಿನಿಟ್ಸ್ ನಾನು ನಿಮಗೆ ಆಪ್ಷನ್ ಚೈನ್ನ ಸ್ಕಿಪ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಹ್ಯಾವ್ ಟು ಅದಾದಮೇಲೆ ಒಂದು ಕ್ಯಾಂಡಲ್ ಪ್ರಿಡಿಕ್ಷನ್ ನೀವು ಮಾಡಬೇಕು, ಈ ಕ್ಯಾಂಡಲ್ ಆದಮೇಲೆ ಅಂತ. ಸೊ ಯಾವಾಗ ಎಂಟ್ರಿ ತೊಗೊಬೇಕು, ಯಾವಾಗ ಎಂಟ್ರಿ ತೊಗೊಬಾರ್ದು, ಯು ಹ್ಯಾವ್ ಟು ಟೆಲ್ ಮಿ. ಓಕೆ, ಸೊ ಐ ವೋಂಟ್ ಗಿವ್ ಎನಿ ಐಡಿಯಾಸ್ ಟು ಯು. ಸೊ ಯು ಹ್ಯಾವ್ ಟು ಟೆಲ್ ಮಿ ಎಲ್ಲಿ ಎಂಟ್ರಿ ತೊಗೊಬೇಕಂದ್ರೆ ಅಲ್ಲಿ ಪ್ಲೇಸ್, ನಿಮ್ಮ ಟಾರ್ಗೆಟು, ಸ್ಟಾಪ್ ಲಾಸ್ ಎಲ್ಲ ನೀವೇ ಹೇಳಬೇಕಾಗುತ್ತೆ. ಆಲ್ ರೈಟ್, ಫೈನ್. ಆಲ್ ರೈಟ್. ಇಲ್ಲಿ ನಿಮ್ಮ ಕಣ್ಮುಂದೆ ಇದೆ, ಇಲ್ಲಿ ಅಡ್ವಾನ್ಸ್ ಆಪ್ಷನ್ ಚೈನ್ದು ಇದು ಸಾಫ್ಟ್ವೇರ್ ಇದೆ. ಸೊ ಇಟ್ಸ್ ಅ ಫ್ರೀ ಸಾಫ್ಟ್ವೇರ್, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡೋಕ್ಕೆ ರೀತಿ ಬೇಕು. ಯು ಜಸ್ಟ್ ಹ್ಯಾವ್ ಟು, ನೀವು ಸುಮ್ಮನೆ ಓಕೆ ಈ ವೆಬ್ಸೈಟ್ ಹೆಸರು ಗೊತ್ತು ಐ ಕ್ಯಾನ್ ಜಸ್ಟ್ ಗೋ ಅಂದರೆ ನೋ, ಯು ಕಾಂಟ್ ಡೂ ಲೈಕ್ ದಟ್. ಇದಕ್ಕಂತ ಒಂದು ಸರ್ಟನ್ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಅದನ್ನು ನೀವು ಗೊತ್ತಾಗಲಿಂದ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಥಿಯರೀಸ್ ಯು ಕಾಂಟ್ ಡೂ ಇಟ್. ಓಕೆನಾ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದೀಸ್ ಥಿಂಗ್ಸ್.
ಸೊ ಮಾರ್ಕೆಟಲ್ಲಿ ನಿಮಗೆ ಏನಾಗುತ್ತೆ ಅಂತ ಲೆಟ್ಸ್ ಸ್ಟಾರ್ಟ್ ಅಟ್ 9:15. ಸೊ ಇಲ್ಲಿ 9:16 ಹತ್ತತ್ರ ಅರ್ಚನಾ, ವಾಟ್ ಕ್ಯಾನ್ ಯು ಸಿ ಹಿಯರ್ ಆ್ಯಂಡ್ ಜಸ್ಟ್ ಎಕ್ಸ್ಪ್ಲೇನ್ ನಿಮ್ಗೆ ಏನು ಕಾಣಿಸ್ತಿದೆ ಆಪ್ಷನ್ ಚೇನಲ್ಲಿ ಅಂತ. ನಾವು 23,200 ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಇದೆ ವಿಚ್ ಇಸ್ ಲೈಕ್ ಸಿನಾರಿಯೋ 10. ಓಕೆ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ 23,500 ಅಲ್ಲಿ ನಮಗೆ ವೀಕ್ನೆಸ್ ಟುವರ್ಡ್ಸ್ ದ ಟಾಪ್ ತೋರಿಸ್ತಾ ಇದೆ. ಓಕೆ ಓಕೆ ಆ್ಯಂಡ್ ಆಲ್ಸೋ ಇಲ್ಲಿ ನಮಗೆ So, 76% ಸಮಥಿಂಗ್ ಇಲ್ಲೂ ಕೂಡ ನಮಗೆ ಅಬ್ಸರ್ವೇಷನ್ ಮಾಡ್ಬೋದು. Yes. ಸೊ ನಮಗೆ ಯು ವಾಂಟ್ ಟು ಸೇ ದಟ್ ರೆಸಿಸ್ಟೆನ್ಸ್ ಏನಿದೆ, ರೆಸಿಸ್ಟೆನ್ಸ್ ವಾಂಟ್ಸ್ ಟು ಶೋ ದ ಬುಲ್ಲಿಶ್ ಸೈಡ್ ಆ್ಯಂಡ್ ಸಪೋರ್ಟ್ ವಾಂಟ್ಸ್ ಟು ಶೋ ದ ಸ್ಟೇಬಲ್ ಸೈಡ್. ದಟ್ಸ್ ವಾಟ್ ಯು ಮೀನ್, ರೈಟ್? ರೈಟ್. Yes. ಓಕೆ. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಲಿಟಲ್ ಬಿಟ್ ಸ್ವಲ್ಪ ಗ್ರೀನ್ ಕ್ಯಾಂಡಲ್, ಸ್ವಲ್ಪ ನಾವು ಬುಲಿಶ್ನೆಸ್ ನಮಗೆ ಇನ್ಕ್ರೀಸ್ ಸ್ಟಾರ್ಟಿಂಗ್ ಮಾರ್ಕೆಟಲ್ಲಿ ನಮಗೆ ಕಾಣಿಸ್ಬೋದು ಅಂತ ನಾವು ಇಲ್ಲಿ ಪ್ರಿಡಿಕ್ಷನ್ ನಾವಿಲ್ಲಿ ಮಾಡ್ಬೋದು. ಓಕೆ ರೈಟ್. ಸೊ ಇಲ್ಲಿ ನಾವೇನು ಬರೋಣ, ಇಲ್ಲಿಗೆ ಚಾರ್ಟ್ನ ಹಾಕೋಣ. ಓಕೆ, ಫಸ್ಟ್ 15 ಮಿನಿಟ್ಸ್ವರೆಗೂ ನಾವು ಯಾವುದೇ ಥರ ಟ್ರೇಡ್ ಮಾಡಲ್ಲ. 9:30ವರೆಗೂ ವಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಗ್ರೀಕ್ಸ್. ಓಕೆನಾ, ಬಿಕಾಸ್ ತುಂಬ ವಾಲಿಟಾಲಿಟಿ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದೀಸ್ ವಾಲಿಟಾಲಿಟಿ ವಾಟ್ ವಿಲ್ ಹ್ಯಾಪನ್, ಬಿಕಾಸ್ ಆಫ್ ದಿಸ್ ವಾಲಿಟಾಲಿಟಿ ಯೂಶಲಿ ನಿಮಗೆ ಒಳ್ಳೆ ಟ್ರೇಡ್ಸ್ ಆಪರ್ಚುನಿಟಿ ನಿಮಗೆ ಸಿಗಲ್ಲ. ಓಕೆ, ಆ್ಯಂಡ್ ಈ ವಾಲಿಟಾಲಿಟಿ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ ಟು ಯು ಶುಡನ್ ಮೇಕ್ ಅ ಹಾರ್ಶ್ ಡಿಸಿಷನ್. ಬೇಗ ಡಿಸಿಷನ್ ಮಾಡೋಂಗಿಲ್ಲ ಈ ಟೈಮಲ್ಲಿ ಫಸ್ಟ್ 15 ಮಿನಿಟ್ಸ್, ಬಿಕಾಸ್ ಸಿಕ್ಕಾಬಟ್ಟೆ ವಾಲ್ಯೂಮ್ಸ್ ಬರುತ್ತೆ. ಎಲ್ಲರೂ BTST ಟ್ರೇಡ್ಸ್ ಹಾಕಿದ್ದಾರೆ, ಆಮೇಲೆ AMO ಟ್ರೇಡ್ಸ್ ಹಾಕಿದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ಸಿಕ್ಕಾಬಟ್ಟೆ ಮೂಮೆಂಟಮ್ ಬರುತ್ತೆ ಫಸ್ಟ್ 15 ಮಿನಿಟ್ಸಲ್ಲಿ. ಸೊ ಯು ಹ್ಯಾವ್ ಟು ವೇಟ್, ಎಲ್ಲರೂ ಸ್ಟೇಬಲ್ ಆದಮೇಲೆ ದೆನ್ ಯು ಕ್ಯಾನ್ ಟೇಕ್ ದ ಟ್ರೇಡ್ಸ್ ಅಹೆಡ್. ಸೊ ಇಲ್ಲಿ ನಾವು 9:30ವರೆಗೂ ವಿ ಡು ನಾಟ್ ಡೂ ಎನಿಥಿಂಗ್, ಜಸ್ಟ್ ಅಬ್ಸರ್ವ್ ದ ಆಪ್ಷನ್ ಚೇನ್. ಏನೇನು ಹೇಳೋಕ್ಕೆ ಪ್ರಯತ್ನ ಪಡುತ್ತೆ, ಏನೇನು ಹೇಳೋಕ್ಕೆ ಪ್ರಯತ್ನ ಪಡೋದು, ವಿ ಜಸ್ಟ್ ಹ್ಯಾವ್ ಟು ಅಬ್ಸರ್ವ್ ದೋಸ್ ಥಿಂಗ್ಸ್. ಓಕೆ, ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಕ್ಯಾಂಡಲ್ಸ್ನ ನಾವು ನೋಡೋಕೆ ಹೋದರೆ ಐ ಜಸ್ಟ್ ಸ್ಕ್ರೀನ್ ಶೇರ್ ಯು ಬ್ಯಾಕ್. ಸೊ ವಾಟ್ ಚೇಂಜಸ್ ಡು ಯು ಸಿ ಇನ್ 9:16 to 9:18 ಆಗೋಗಿದೆ. ಆ್ಯಂಡ್ ವಾಟ್ ಇಸ್ ದ ಚೇಂಜಸ್ ಯು ಆರ್ ಏಬಲ್ ಟು ಸಿ ಹಿಯರ್ ಅರ್ಚನಾ? 23,500 ಇಲ್ಲಿರೋ ವೀಕ್ನೆಸ್ 23,300 ಶಿಫ್ಟ್ ಆಗಿದೆ. Okay, but the percentage is same, but this percentage has more weightage now. So bearish pressure ಸ್ವಲ್ಪ ಇಂಡಿಕೇಟ್ ಮಾಡ್ತಾರೆ. ಸೊ ದಟ್ಸ್ ವೈ ಇಲ್ಲಿ ಬುಲಿಶ್ ಬೇರಿಶ್ ನಡೀತಾ ಇರುತ್ತೆ ಸ್ಟಾರ್ಟಿಂಗ್ ಮಾರ್ಕೆಟ್ನಲ್ಲಿ. ಸೊ ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಟು ರಶ್. ಓಕೆ, ಸೊ ಅರ್ಚನಾ 9:25ಗೆ ವಾಟ್ ಆರ್ ಯು ಏಬಲ್ ಟು ಸಿ ರೈಟ್ ನಾವು? ಏನು ಚೇಂಜಸ್ ಕಾಣಿಸ್ತಿದೆ ನಿಮಗೆ ಆಪ್ಷನ್ ಚೇನಲ್ಲಿ 5 ನಿಮಿಷ ಆದಮೇಲೆ? 23,200 ಇಲ್ಲಿರೋ ರೆಸಿಸ್ಟೆನ್ಸ್ ಆಕ್ಚುಲಿ 100% ಇತ್ತು, ಬಟ್ 23,300 ಅಂತ ತೋರಿಸ್ತಿದೆ ವಿಚ್ ಇಸ್ ಲೈಕ್ ಬುಲಿಶ್ ಪ್ರೆಷರ್. ಓಕೆ, ಸೊ ಇವಾಗ ರೆಸಿಸ್ಟೆನ್ಸ್ ಶಿಫ್ಟ್ ಆಗಿದೆ 23,300ಗೆ. ಓಕೆ, ಬುಲಿಶ್ ಪ್ರೆಷರ್ ನ ಕ್ರಿಯೇಟ್ ಆಗ್ತದೆ ಇವಾಗ. ಓಕೆ ಆಲ್ ರೈಟ್. ಆ್ಯಂಡ್ ವಾಟ್ ಅಬೌಟ್ ಸಪೋರ್ಟ್? ಸಪೋರ್ಟ್ ಅಲ್ಲಿ ಕೂಡ 23,200 ಅಲ್ಲಿ ರೆಸಿಸ್ಟೆನ್ಸ್ 100% ಇದೆ, ಬಟ್ ಅದು ವೀಕ್ನೆಸ್ ಟುವರ್ಡ್ಸ್ ದ ಟಾಪ್ ತೋರಿಸ್ತಾ ಇದೆ. ಓಕೆ, ಲೈಕ್ 23,300 ಅಲ್ಲೇ ವೀಕ್ನೆಸ್ ತೋರಿಸ್ತಾ ಇದೆ ವಿಚ್ ಇಸ್ ಲೈಕ್ ಬುಲಿಶ್ ಪ್ರೆಷರ್. ಓಕೆ, ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೋತ್ ಶೋಯಿಂಗ್ ದ ಬುಲಿಶ್ ಪ್ರೆಷರ್ ವಿಚ್ ಸ್ವಲ್ಪ ನಮಗೆ ಬುಲ್ ರನ್ ಸಿಚುವೇಶನ್ ಹತ್ತಿರ ನಮಗೆ ಹೇಳ್ಕೊಂಡು ಹೋಗುತ್ತೆ. ಬಟ್ ಅಗೇನ್ 9:30ಗಿಂತ ಮುಂಚೆ ನಾವು ಯಾವುದೇ ಥರ ಡಿಸಿಷನ್ಸ್ನ ಮಾಡಲ್ಲ. ವಿ ಲೀವ್ ದ ಮಾರ್ಕೆಟ್ ಟು ಡಿಸೈಡ್. ಸ್ವಲ್ಪ ನಾವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಎಕ್ಸಲೇಟರ್ ಕೊಡೋದಲ್ಲ, ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಜನ. ಸೊ ಇಟ್ಸ್ ಲೈಕ್ ದ್ಯಾಟ್. ಓಕೆ, ಶುರು ಮಾಡಿದ ತಕ್ಷಣ ವಿ ಡೋಂಟ್ ರಶ್ ಟು ಇಟ್. ಸೊ ಇಲ್ಲೊಂದು ಯೂಜ್ ಕ್ಯಾಂಡಲ್. ಓಕೆ, ಆ್ಯಕ್ಚುಲಿ ನೋಡೋಕೆ ಹೋದರೆ ದಿಸ್ ಇಸ್ ದ ಫಸ್ಟ್ ಕ್ಯಾಂಡಲ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಕ್ಯಾಂಡಲ್. ಓಕೆ, ಸೊ ಈ ರೀತಿ ನೋಡ್ಕೊಳಕ್ಕೆ ಹೋದರೆ ಮಾರ್ಕೆಟ್ ನಿಮ್ಗೆ ಈ ಥರ ಆಗ್ತಿದೆ. ಸೊ ಲೈನ್ಸ್ ಇನ್ನೂ ಏನು ಹಾಕೋದು ಬೇಡವಾ? ನಾವು ಲೈನ್ಸ್ ಹಾಕೋದ ಇನ್ನೂ ಹಾಕೋದು ಬೇಡವಾ? ತೊಂದರೆ ಇಲ್ಲ, ಆಮೇಲೆ ಹಾಕೋದ? ಸರ್ 9:30ಗೆ ಹಾಕೋಣ ಸರ್. 9:30ಗೆ ಹಾಕೋಣ ಅಂತೀರ? ಓಕೆ ಫೈನ್, 9:30 ಹೋಗೋಣ. ಸೀದಾ ನಾನು 9:30 ತನಕ ಕರ್ಕೊಂಡು ಹೋಗ್ತೀನಿ. ಓಕೆ, ಸೊ ಇಲ್ಲಿಗೆ 9:30 ಆಗಿದೆ. ಸೊ ವಾಟ್ ಆರ್ ಯು ಏಬಲ್ ಟು ಸಿ ಹಿಯರ್ ಅರ್ಚನಾ? ಸೊ ಇವಾಗ ರೆಸಿಸ್ಟೆನ್ಸ್ 23,300 ಅಲ್ಲಿ ಇದೆ. ಓಕೆ, ಅಂಡ್ ಸಪೋರ್ಟ್ 23,200 ಆಗಿದೆ. ಓಕೆ, ಇನ್ ಸಪೋರ್ಟ್ ಸೈಡ್ ಲೈಕ್ ವೀಕ್ನೆಸ್ ಟುವರ್ಡ್ಸ್ ದ ಟಾಪ್ ಇದೆ ವಿಚ್ ಇಸ್ ಲೈಕ್ 23,300 ಅಲ್ಲಿ. ಓಕೆ ಫೈನ್, ಆಲ್ ರೈಟ್. 90%. ಓಕೆ, ಸೊ ಇವಾಗ ಲೈಕ್ EOS ನ ಡ್ರಾ ಮಾಡ್ಕೋಬಹುದು ವಿತ್ EOR 23,300, EOS 23,200. ಓಕೆ, ಮತ್ತೆ EOR +1, EOR -1, EOS -1 ಡ್ರಾ ಮಾಡ್ಬೋದು. ಎಸ್. ಸೊ EOR +1, EOR -1 ನಾವು ಇಲ್ಲಿ ಡ್ರಾ ಮಾಡ್ಕೊಳಕ್ಕೆ ಹೋಗೋಣ. ಸೊ ಕರೆಂಟ್ಲಿ ನಮ್ಗೆ ಏನು ಕರೆದೆ EOR ಬಂದ್ಬಿಟ್ಟು ನಮಗೆ 300 ಇದೆ ವ್ಯಾಲ್ಯೂಸು. ಸೊ ನಾವೇನು ಮಾಡ್ತೀವಿ 23,300 ದಿಸ್ ಇಸ್ 23,300 ಅಂತ ಒಂದು ಲೈನ್ ನಾವು ಲೈನ್ ಹಾಕೊತೀವಿ. ಓಕೆನಾ, 23,300 ಎಕ್ಸಾಕ್ಟಾಗಿ ನಾವು 23,300 ಅಂತ ಒಂದು ಲೈನ್ ಹಾಕೊತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು EOR +1 ಅಂದ್ಬಿಟ್ಟು ನಾವೇ 350 ಹತ್ರ ಒಂದು ಲೈನ್ ಹಾಕೊತೀವಿ. ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. 350 ಹತ್ರ ಒಂದು ಲೈನ್ ಎಕ್ಸಾಕ್ಟಾಗಿ ನಾವಿಲ್ಲಿ ಯೂಶಲಿ ವಾಟ್ ಹ್ಯಾಪನ್ಸ್ ಇನ್ ಆಪ್ಷನ್ ಚೇನ್, ರೈಟ್? ಲೆವೆಲ್ಸ್ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ನೌ ಆ್ಯಂಡ್ ದೆನ್, ಬಟ್ ಯು ಹ್ಯಾವ್ ಟು ಚೇಂಜ್ ಯೋರ್ ಸ್ಟ್ರಾಟಜೀಸ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್. ಓಕೆ,
ಸಿ ಮಾರ್ಕೆಟ್ ಹತ್ರ ನೀವು ಜಗಳ ಆಡೋಕ್ಕಾಗಲ್ಲ, ಓಕೆನಾ. ಸೊ ಮಾರ್ಕೆಟ್ ಹೆಂಗೆ ಆಡುತ್ತೋ ನೀವು ಅದನ್ನು ಒಪ್ಕೊಬೇಕಷ್ಟೇ. ಯು ಕಾಂಟ್ ಫೈಟ್ ವಿತ್ ದ ಮಾರ್ಕೆಟ್, ಓಕೆ. ಸೊ ಇಟ್ಸ್ ಲೈಕ್ ಅ ಬ್ಯಾಟಲ್ ಫೀಲ್ಡ್, ಓಕೆ. ಯಾವ ಸಿಚುವೇಶನ್ಗೆ ನಿಮ್ಗೆ ಯಾವ ವೆಪನ್ ಯೂಸ್ ಮಾಡಬೇಕು, ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಆಪ್ಷನ್ ಚೈನ್ನ ನೀವು ಯೂಸ್ ಮಾಡಿದಾಗ ವಾಟ್ ಎವರ್ ಇಸ್ ದ ಮಾರ್ಕೆಟ್ ಟೇಲಿಂಗ್ ಅದ್ರ ಪ್ರಕಾರ ನೀವು ಹೋಗಬೇಕಷ್ಟೇ. ಸಿ ವಾಟ್ ಹ್ಯಾಪನ್ಸ್ ಮಾರ್ಕೆಟಲ್ಲಿ ಅಂದರೆ, ನೀವು ಯು ಆರ್ ಪ್ಲೇಯಿಂಗ್ ವಿತ್ ಬಿಗ್ ಪ್ಲೇಯರ್ಸ್, ಯು ಕ್ಯಾನ್ ಅವ್ರು ಗೋ ಅಗೇನ್ಸ್ಟ್ ದೆಮ್, ಓಕೆ. ಅವರೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ ಮಾಡಿ ಕೂತಿದ್ದಾರೆ, ಯು ಕ್ಯಾಂಟ್ ಪ್ಲೇ ವಿತ್ ದೆಮ್. ಅಷ್ಟು ಈಸಿ ಅಲ್ಲ ಅದು, ಓಕೆನಾ. ಈಸಿ ಅಲ್ಲ, ಇಟ್ಸ್ ಇಂಪಾಸಿಬಲ್ ಟು ಪ್ಲೇ. ವಾಟ್ ಕ್ಯಾನ್ ಯು ಡೂ? ನೀವು ಒಬ್ಬರೇ ಓಷನಲ್ಲಿ ನಿಂತ್ಕೊಂಡು ಅಗೇನ್ಸ್ಟ್ ಆಗಿ ಯು ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ದ ಓಷನ್, ನಾನು ಒಬ್ಬನೇ ಇಡೀ ಓಷನ್ನ ಸ್ಟಾಪ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಡೂ ದ್ಯಾಟ್, ರೈಟ್. ನೀವು ಕೊಚ್ಕೊಂಡು ಹೊರಟೋಗುತ್ತೆ. ವಾಟ್ ಹ್ಯಾಪನ್ಸ್ ಇಫ್ ಯು ಜಸ್ಟ್ ಮೂವ್ ವಿತ್ ದ ಫ್ಲೋ? ಆ ಫ್ಲೋನ ಯೂಸ್ ಮಾಡ್ಕೊಂಡು ಯು ಆರ್ ಯೂಸಿಂಗ್ ದ ಬಿಗ್ ಪ್ಲೇಯರ್ಸ್ ಆ್ಯಂಡ್ ಅವ್ರು ಏನು ಮಾಡ್ತಿದ್ದಾರೆ ಮಾರ್ಕೆಟ್ನಲ್ಲಿ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆ್ಯಂಡ್ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ವಾಟ್ ದೋಸ್ ಪೀಪಲ್ ವಿಲ್ ಡೂ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬೆಟರ್ ಪ್ರಾಫಿಟ್ಸ್ ಬರುತ್ತೆ, ಬೆಟರ್ ರಿಟರ್ನ್ಸ್ ಬರುತ್ತೆ, ಬಿಕಾಸ್ ಯೂಶಲಿ ಪೀಪಲ್ ಡೋಂಟ್ ಡೂ ದಿಸ್ ಥಿಂಗ್ಸ್. ಆ್ಯಂಡ್ ಇದೆಲ್ಲ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಆಪ್ಷನ್ ಚೈನಲ್ಲಿ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಸೆಲ್ಲರ್, ಈಚ್ ಆ್ಯಂಡ್ ಎವ್ರಿ ಬೈಯರ್, ಬಿಗ್ ಪೀಪಲ್ ಕಮಿಂಗ್ ಸಡನ್ಲಿ, ಗೋಯಿಂಗ್ ಬ್ಯಾಕ್, ಓಕೆ. ಯಾವ ವ್ಯಾಲ್ಯೂಸ್ನಲ್ಲಿ ಏನಿದೆ, ಎಲ್ಲೇ ಇವ್ರ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ದಟ್ಸ್ ವಾಟ್ ಟಾಕ್ಸ್ ಅಬೌಟ್ ವೀಕ್ನೆಸ್ಸಸ್. ಸೊ ಇದೆಲ್ಲ ನಮಗೆ ಅರ್ಥ ಆಗುತ್ತೆ ಕೋರ್ಸ್ನಲ್ಲಿ ಇನ್ನೂ ಡೀಟೇಲ್ ಆಗಿ. ಸೊ ಅದನ್ನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಪರ್ ಲೆವೆಲ್ ಚೇಂಜಸ್ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಇರಬೇಕು. ನಿಮಗೆ ಥಿಯರಿ ಏನು ಹೇಳುತ್ತೆ ಅದ್ರ ಪ್ರಕಾರ ಆಗಬೇಕು. ನಾವು ದೇರ್ ಆರ್ ಮೋರ್ ದೆನ್ 10 ಥಿಯರೀಸ್, ಓಕೆ, 10 ಸಿನಾರಿಯೋಸ್ ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಕ್ಲಾಸಸ್ನಲ್ಲಿ. ಸೊ ಇಫ್ ಯು ಗೋ ಬ್ಯಾಕ್ ಆನ್ ದ ಚಾರ್ಟ್, ಇವಾಗ ನಮ್ಮದು ಟೈಮ್ ಹೊಡ್ತೆ 9:30 ಹತ್ರ. ಇನ್ನೊಂದು ಕ್ಯಾಂಡಲ್ನ ಕೂಡ ಪ್ಲೇ ಮಾಡಿಬಿಡ್ತೀನಿ. ಪ್ಲೇ ಮಾಡಿದ್ಮೇಲೆ ನಾನು ನಿಮಗೆ ಲೆವೆಲ್ಸ್ ಏನಾಗ್ತಿದ್ದೀನಿ, ಲೆವೆಲ್ಸ್ ಕೂಡ ಡ್ರಾ ಮಾಡಿಬಿಡ್ತೀನಿ. ನಾವು ವಾಟ್ ವಿ ಕ್ಯಾನ್ ಸಿ, ಸಪೋರ್ಟ್ ಹತ್ತದ ನಮಗೆ ಲೆವೆಲ್ಸ್ ಇದೆ. ಸಪೋರ್ಟ್ 200 ಹತ್ತಿದೆ, ಬಟ್ ದ ವ್ಯಾಲ್ಯೂ ಇಸ್ 150, ಓಕೆ. ನೋಡಿ ಇಲ್ಲಿ ವ್ಯಾಲ್ಯೂಸ್ ತುಂಬ ದೂರ ಇದ್ದಾಗ ನಾವು ವ್ಯಾಲ್ಯೂಸ್ನ ಅಗ್ರಿ ಮಾಡಬೇಕಾಗುತ್ತೆ. ವೆನ್ ವ್ಯಾಲ್ಯೂಸ್ ಕ್ಲೋಸರ್, ಲೈಕ್ ಇಲ್ಲಿ 23 299 ಮತ್ತು 300 ಎರಡು ಒಂದೇ ಆ ಥರದಾಗ ನಾವು ವಿ ಕ್ಯಾನ್ ಕನ್ಸಿಡರ್ ದ ಸ್ಟ್ರೈಕ್ ಪ್ರೈಸಸ್. ಬಟ್ ವ್ಯಾಲ್ಯೂಸ್ ತುಂಬ ಇದ್ದಾರೆ, ವ್ಯಾಲ್ಯೂಸ್ನ ನಾವು ಇದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಹತ್ತತ್ರ ಏನು ಮಾಡೋಣ, ಹತ್ತತ್ರ 150 ಹತ್ತತ್ರ ನಾವು ಲೈನ್ನ ಹಾಕೊತೀವಿ. ದಟ್ ಈಸ್ ಒನ್ ಲೈನ್ ನಿಯರ್ 150 ಎಕ್ಸಾಕ್ಟ್ಲಿ, ಓಕೆ, ಸಮ್ವೇರ್ ಹಿಯರ್. ತುಂಬ ಕೆಳಗಡೆ ಇದೆ ಲೈನು, ಓಕೆನಾ. ನಿಮಗೆ ಅನ್ಸ್ಬೋದಷ್ಟೇ ಇಷ್ಟು ದೂರ ಮಾರ್ಕೆಟ್ ನಿಜವಾಗ್ಲೂ ಟ್ರಾವೆಲ್ ಮಾಡುತ್ತಂತ, ಬಟ್ ನಿಮ್ಗೆ ಇದೆಲ್ಲ ಮುಂಚೆನೇ ಗೊತ್ತಾಗುತ್ತೆ ಯೂಸಿಂಗ್ ದ ಆಪ್ಷನ್ ಚೈನ್. ಇದನ್ನು ಈ ಜಸ್ಟ್ ವೀಡಿಯೋ ನೋಡ್ಕೊಂಡು ನೀವು ಆಪ್ಷನ್ ಚೈನಲ್ಲಿ ಟ್ರೇಡ್ ಮಾಡೋಕೆ ಹೋಗ್ತೀನಿ ಮಂಡೇ ಅಂದರೆ ಯು ಕ್ಯಾನ್ ನಾಟ್ ಡೂ ದಿಸ್, ಬಿಕಾಸ್ ಇಟ್ಸ್ ನಾಟ್ ಅ ಈಸಿ ಟಾಪಿಕ್. ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದು ನನಗೆ ಗೊತ್ತು ಕಲಿಯೋಕ್ಕೆ, ಓಕೆ. ಹಾಂ ಸಾರಿ, ಎವ್ರಿ ಡೇ ಬಿಡಿ, ಎವ್ರಿ 10 ಮಿನಿಟ್ಸ್ಗೂ ಚೇಂಜ್ ಆಗುತ್ತೆ ಇದು. ಸೊ ಯು ಹ್ಯಾವ್ ಟು ಲರ್ನ್ ಅ ಲಾಟ್ ಆಫ್ ಸಿನಾರಿಯೋಸ್. ಆ್ಯಂಡ್ US -1 ವಿಷಯಕ್ಕೆ ಬಂದಾಗ ಇಟ್ ಈಸ್ ಅಟ್ 150 ಸ್ಟ್ರೈಕ್ ಪ್ರೈಸ್. ಸೊ 101 ವಾಸ್ ದ ವ್ಯಾಲ್ಯೂ ವಾಟ್ ಈಸ್ ಶೋಯಿಂಗ್ ಹಿಯರ್. ಸೊ 101 ಹತ್ರ ನಾವು ಇನ್ನೊಂದು ವ್ಯಾಲ್ಯೂನ ಹಾಕೋಣ. ಸೊ 101 ಎಟ್. ಸೊ ದೀಸ್ ಆರ್ ದ ಲೆವೆಲ್ಸ್ ನಾವಿಲ್ಲಿ ಸದ್ಯಕ್ಕೆ ಹಾಕೊಂಡಿರೋದು. ಇಫ್ ಥಿಂಗ್ಸ್ ವಿಲ್ ಚೇಂಜ್ ದ ಲೆವೆಲ್ಸ್. ಆ ಲೆವೆಲ್ಸ್ ಮುಂಚೆನೇ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ, ಓಕೆ. 11 ಗಂಟೆ ಮುಂಚೆ ಟ್ರೇಡ್ ಮಾಡಲ್ಲ, 11 ಗಂಟೆ ಮುಂಚೆನೇ ಟ್ರೇಡ್ ಆಗುತ್ತೆ, ಐ ಪ್ರಾಮಿಸ್, ಓಕೆ. ಸೇಫ್ ಟ್ರೇಡ್ ಅಂತ ಅಂದ್ರೆ 2300 ಇಂದ ಟ್ರೇಡ್ ಮಾಡೋದು ಬೆಟರ್. ಅಂದ್ರೆ ಲೈಕ್ 2300 ಇಂದ ಕಾಲ್ ಬೈ ಮಾಡ್ಬೋದು, ಓಕೆ. ದಟ್ ವುಡ್ ಬಿ ಅ ಬೆಟರ್ ಆಪ್ಷನ್. ಸೊ ಸ್ವಲ್ಪ ರಿಸ್ಕಿ ತಗೋಬಹುದು ಅಂತ ಅಂದ್ರೆ 150 ಇಂದ ಕಾಲ್ ಬೈ ಮಾಡ್ಬೋದು ವಿತ್ 40 ಪಾಯಿಂಟ್ಸ್ ಅಪ್ and 40 points stop loss. So both profit and loss will be 40 points according to you. That's what you're saying. Okay, yeah. Fine. So that is 1:1. Usually people don't prefer 1:1, but ಜನ ಹೇಳ್ತಾರೆ 1:2 ಫಾಲೋ ಮಾಡಬೇಕು, 1:1 ಇಟ್ಸ್ ವೆರಿ ಅಂತ ಏನು ಯೂಸ್, ಬಿಕಾಸ್ 10 ಟ್ರೇಡಲ್ಲಿ 5 ಟ್ರೇಡ್ ಪ್ರಾಫಿಟ್ 5 ಟ್ರೇಡ್ ಲಾಸ್ ಆದರೆ, ಸೊ ದೇರ್ ವೋಂಟ್ ಬಿ ಎನಿ ಮಚ್ ಬಿಗ್ ಡಿಫ್ರೆನ್ಸ್, ವಿಲ್ ಎನಿವೇ ಬಿ ಎಂಡಿಂಗ್ ಅಪ್ ಮೇಕಿಂಗ್ ಲಾಸಸ್ ಅಂತ ಹೇಳ್ತಾರೆ. ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದ್ಯಾಟ್? ಸರ್ ಯೂಶುವಲ್ ನಾವು ಟ್ರೇಡ್ ಮಾಡೋದು ಹೇಗಿರುತ್ತೆ ಅಂದ್ರೆ ಲೈಕ್ ನಾವು ವಿತ್ ಆಪ್ಷನ್ ಚೇಂಜ್ ಮಾಡ್ತೀವಲ್ಲ, ಸೊ ನಮ್ ಸ್ಟಾಪ್ ಲಾಸ್ ಜಾಸ್ತಿ ಬೇಗ ಹಿಟ್ ಆಗಲ್ಲ, ಬಿಕಾಸ್ ನಾವು ಪರ್ಸೆಂಟೇಜ್ ಇಂದ ನೋಡ್ಕೊಂಡು ಪ್ಲೇ ಮಾಡಿರ್ತೀವಿ. ಸೊ ನಮ್ ಸ್ಟಾಪ್ ಲಾಸ್ ಜಾಸ್ತಿ ಹಿಟ್ ಆಗಲ್ಲ. ಸೊ ನಮ್ಗೊಂದು 2 ಟ್ರೇಡಿಂಗ್ಸ್ ಟೂ ಅಥವಾ 3 ಟ್ರೇಡ್ ಇಂದಾನೆ ಲೈಕ್ ಪ್ರಾಫಿಟ್ಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ಸೊ ನಾವು 1:1 ಪ್ರಾಫಿಟ್ ನೇ ಬುಕ್ ಮಾಡೋದು. ಯೂಶಲಿ ಏನಾಗುತ್ತೆ ಅಂದ್ರೆ 1:2 ಇಟ್ಟಾಗ 40 ಪಾಯಿಂಟ್ಸ್ ಟಾರ್ಗೆಟ್ ಆ್ಯಂಡ್ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಈ ಥರ ಇಟ್ಟಾಗ ನೋ ಡೌಟ್ ಇಟ್ಸ್ ಅ ವೆರಿ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಲಾಸ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ವರ್ಕ್ಸ್ ಫಾರ್ ಸ್ಟ್ರಾಟಜೀಸ್ ವಿಚ್ ಹ್ಯಾಸ್ ಲೆಸ್ ಪ್ರೊಬಬಿಲಿಟಿ ರೇಟ್. 50% 60% ಪ್ರೊಬಬಿಲಿಟಿ ರೇಟ್ ಇರುವಂಥ ಸ್ಟ್ರಾಟಜಿಗೆ ಇಟ್ ವುಡ್ ಬಿ ವೆರಿ ಸೂಟೇಬಲ್ ಆಪ್ಷನ್. ಸ್ಟ್ರಾಟಜೀಸ್ ಲೈಕ್ ದಿಸ್ ವಿಚ್ ಹ್ಯಾಸ್ ಅರೌಂಡ್ 90 to 80%, 90%ಗಿಂತ ಜಾಸ್ತಿನೇ ಇದೆ, 80% ಅಲ್ಲಿ 90%ಗಿಂತ ಜಾಸ್ತಿನೇ ಇದೆ, ರೈಟ್? ಸೊ ಈ ಥರ ಸ್ಟ್ರಾಟಜಿಗೆ ಯು ಡೋಂಟ್ ರಿಯಲಿ ಹ್ಯಾವ್ ಟು ಪುಟ್ 20 ಪಾಯಿಂಟ್ ಸ್ಟಾಪ್ ಲಾಸ್. ಸಿ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಹ್ಯಾವ್ ಲಾಟ್ ಆಫ್ ಪ್ರೊಬಬಿಲಿಟಿ ಇನ್ ಯೋರ್ ಸ್ಟ್ರಾಟಜಿ, ಪ್ರೊಬಬಿಲಿಟಿ ಸಿಕ್ಕಾಬಡೆ ಜಾಸ್ತಿ ಇದ್ದಾಗ, ಸಿ ವಾಟ್ ಹ್ಯಾಪನ್ಸ್ ವೆನ್ ಯು ಪುಟ್ 20 ಪಾಯಿಂಟ್ ಸ್ಟಾಪ್ ಲಾಸ್ ಆ್ಯಂಡ್ 40 ಪಾಯಿಂಟ್ಸ್ ಟಾರ್ಗೆಟ್, ಏನಾಗುತ್ತೆ ಅಂದರೆ
ಸ್ಪೀಡ್ ಆಫ್ ವಾಚ್ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಸ್ಪೀಡ್ ಜಾಸ್ತಿ ಇನ್ಕ್ರೀಸ್ ಆಗೋಗುತ್ತೆ. ಆ್ಯಂಡ್ ಬಿಕಾಸ್ ಇಟ್ ಹ್ಯಾಸ್ ಟು ಓನ್ಲಿ ಟ್ರಾವೆಲ್ ಫಾರ್ 20 ಪಾಯಿಂಟ್ಸ್ ಅಷ್ಟೇ. ಟಾರ್ಗೆಟ್ಗೆ ಟ್ರಾವೆಲ್ ಮಾಡೋ ಹಿಟ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಟ್ರಾವೆಲ್ 40 ಪಾಯಿಂಟ್ಸ್ ಆ್ಯಂಡ್ ಸ್ಟಾಪ್ ಲಾಸ್ ಹ್ಯಾಸ್ ಟು ಟ್ರಾವೆಲ್ ಓನ್ಲಿ ಫಾರ್ 20 ಪಾಯಿಂಟ್ಸ್. ಓಕೆ, ಸೊ ದ್ಯಾಟ್ಸ್ ದ ರೀಸನ್ ವೆನ್ ಯು ಹ್ಯಾವ್ ಹೈಯರ್ ಅಮೌಂಟ್ ಆಫ್ ಪ್ರೊಬಬಿಲಿಟಿ ಇದ್ದಾಗ, ವೆನ್ ಯು ನೋ ನಿಮ್ಮ ಪ್ರಾಫಿಟ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂದಾಗ, ಸೊ ಯು ಕ್ಯಾನ್ ಲಿಟಲ್ ಬಿಟ್ ರಿಸ್ಕ್ ತೊಗೊಬೋದು. ಓಕೆ, ಆ್ಯಂಡ್ ದ್ಯಾಟ್ ರಿಸ್ಕ್ ಇಸ್ ಜಸ್ಟಿಫೈ ನೀವು ಮಾಡ್ಬೋದು, ಡೆಫಿನೆಟ್ಲಿ ರಿಸ್ಕ್ನ ಜಸ್ಟಿಫೈ ಮಾಡ್ಬೋದು. ಆ್ಯಂಡ್ ಆ ಪ್ರಾಫಿಟ್ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ ಅಂತ ನಿಮಗೆ ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ. ಬಿಕಾಸ್ ಯು ನೋ ನಿಮಗೆ ರಿಸ್ಕಿ ಟ್ರೇಡ್ ಎಲ್ಲಿ ಬರುತ್ತೆ ಮತ್ತು ಸೇಫ್ ಟ್ರೇಡ್ ಎಲ್ಲಿ ಬರುತ್ತೆ ಅಂತ. ಆ್ಯಸ್ ಅರ್ಚನಾ ಟೋಲ್ಡ್ ಎವ್ರಿ ಒನ್, ಸಿ 150ಇಂದ ನಿಮಗೆ ಸ್ವಲ್ಪ ರಿಸ್ಕಿ ಟ್ರೇಡ್ಸ್ ಬರುತ್ತೆ. 150ಇಂದ ಕಾಲ್ ತೊಗೊಂಡು 110 ಇಲ್ಲ 100 ಇಲ್ಲೇನಿದೆ ಲೆವೆಲು, ಈ ಲೆವೆಲಿಂದ ನಾವೇನಾದರೂ ಕಾಲ್ ತೊಗೊಂಡ್ರೆ ನಮಗೆ ಸೇಫರ್ ಆಪ್ಷನ್ ಬರುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ದಿಸ್ ಇಸ್ ವಾಟ್ ಅರ್ಚನಾ ಮೀನ್ಸ್ ಬೈ ಹರ್ ಅನಾಲಿಸಿಸ್. ಇವಾಗ ಅನಾಲಿಸಿಸ್ ಇನ್ನೂ ಆಗೂ ಇಲ್ಲ, ಇನ್ನು 9:35 ಆಗಿದೆ. ಸೊ ರೈಟ್ ನಾವು ವಿ ಆರ್ ಗೆಸ್ಸಿಂಗ್ ದಿಸ್ ಕ್ಯಾನ್ ಹ್ಯಾಪನ್ ಇನ್ ದ ಮಾರ್ಕೆಟ್. ಈ ಲೆವೆಲ್ಸ್ ರೆಸ್ಪೆಕ್ಟ್ ಆಗ್ಬೋದು ಇಡೀ ದಿವಸ ಅಂತ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಓಕೆ, ಸೊ ಆ್ಯಸ್ ಪರ್ ಅರ್ಚನಾ ವಾಟ್ ಶಿ ಮೀನ್ಸ್ ಇಸ್, ನೀವೇನಾರ ಲಾಂಗ್ ಪೊಸಿಷನ್ ತೊಗೊತೀರ ಅಂದರೆ ಇಲ್ಲಿಂದ ನಿಮಗೆ 40 ಪಾಯಿಂಟ್ಸ್ ಏನಿದೆ ನಿಮಗೆ ಈಸಿ ಟ್ರೇಡ್ ಸಿಗುತ್ತೆ. ದಿಸ್ ಇಸ್ ದ ಲಿಟಲ್ ಬಿಟ್ ರಿಸ್ಕಿಯರ್ ಆಪ್ಷನ್. ಬಟ್ ನಿಮಗೆ ಸ್ವಲ್ಪ ಸೇಫ್ ಆಪ್ಷನ್ ಬೇಕಂದರೆ ಈ ಲೆವೆಲಿಂದ ನೀವು 40 ಪಾಯಿಂಟ್ಸ್ ತೊಗೊಂಡ್ರೆ 40 ಪಾಯಿಂಟ್ಸ್ಗಿಂತ ಜಾಸ್ತಿ ಕೂಡ ಕ್ಲೇಮ್ ಮಾಡ್ಬೋದು ನೀವು, ಇಫ್ ಯು ಕೀಪ್ ಆನ್ ಹೋಲ್ಡಿಂಗ್ ಇಟ್. ಓಕೆ, ಬಿಕಾಸ್ ಈ ಲೆವೆಲ್ದು ಸ್ಪೆಷಾಲಿಟಿನೇ ಅದಿರುತ್ತೆ. ಈ ಲೆವೆಲಲ್ಲಿ ನಿಮಗೆ ಟ್ರೇಲಿಂಗ್ ಚೆನ್ನಾಗುತ್ತೆ. ಓಕೆನಾ, ಶಾರ್ಟ್ ಪೊಸಿಷನ್ ಮಾಡೋಂಗಿದ್ರೆ ರೆಸಿಸ್ಟೆನ್ಸಿಂದ ಮಾಡಬೇಕು, ವಿಚ್ ವಿ ಕಾಲ್ ಇಟ್ ಅಸ್ 40 ಪಾಯಿಂಟ್ಸ್. ಆ್ಯಂಡ್ ನಿಮಗೆ ಸೇಫರ್ ಆಪ್ಷನ್ ಬೇಕಂದರೆ ನಾವು ಇಲ್ಲಿಂದ ನಾವು 40 ಪಾಯಿಂಟ್ಸ್ನ ತೊಗೊತೀವಿ. ಸೊ ದಿಸ್ ಈಸ್ ವಾಟ್ ಶಿ ಮೀನ್ಸ್ ಬೈ ಹರ್ ಅನಾಲಿಸಿಸ್ ರೈಟ್ ನಾವು. ಸೊ ಇದು ಟ್ರೂ ಆಗುತ್ತಾ ಸುಳ್ಳಾಗುತ್ತಾ ಇದನ್ನು ನಾವು ಕಂಟಿನ್ಯೂ ಮಾಡಿ ನೋಡೋಣ. ಸದ್ಯಕ್ಕೆ ಟೈಮ್ 9:40 ಇದೆ. 9:40ಗೆ ಓಕೆ, ಸೊ ಐ ವಿಲ್ ಜಸ್ಟ್ ಪ್ಲೇ 2 ಕ್ಯಾಂಡಲ್ಸ್. ಓಕೆ, ಕರೆಕ್ಟಾಗಿ 9:40ಗೆ ಈ ಕ್ಯಾಂಡಲ್ ಇಲ್ಲಿ ಬಂದು ನಿಂತಿದೆ. ಓಕೆನಾ, ಸೊ ಐ ಜಸ್ಟ್ ಪ್ಲೇ 5 ಮಿನಿಟ್ಸ್ ಮೋರ್ ಇನ್ ದ ಆಪ್ಷನ್ ಚೇನ್. ಓಕೆ, 84% ಇದೆ ಆ್ಯಂಡ್ ದಟ್ಸ್ ವಾಟ್ ಇಟ್ ಈಸ್ ರೈಟ್. ಮತ್ತೆ ಸ್ವಲ್ಪ ಪ್ರೆಷರ್ ಇನ್ಕ್ರೀಸ್ ಆಗ್ತಿದೆ ರೈಟ್. ಸೊ ಮತ್ತೆ ಕೂಡ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್ ರೈಟ್. ಇದು ನಮಗೆ ನೋಡಿದೆ ಇನ್ನೊಂದು ಕ್ಯಾಂಡಲ್ ನಾವು ಪ್ಲೇ ಮಾಡಿದೆ, ಅಗೇನ್ ಇಲ್ಲಿಗೆ ಬಂತು. ಓಕೆ, ಸೊ ನಾವು ಅರ್ಚನಾ ನೀವು ಹಾಕಿರೋ ಲೆವೆಲ್ ಹತ್ರನೇ ಇಲ್ಲಿ ಬಂದು ಪ್ರೈಸ್ ಇಲ್ಲಿ ನಿಂತಿದೆ. ಸೊ ಅಕಾರ್ಡಿಂಗ್ ಟು ಯು ಮಾರ್ಕೆಟ್ ಇವಾಗ ನಾನು ಹೇಳ್ದಂಗೆ ನೀವು ಹಾಕಿದ ಲೆವೆಲ್ ಹತ್ರನೇ ಬಂದು ನಿಂತಿದೆ. ಸೊ ಶುಡ್ ವಿ ಟೇಕ್ ಅ ಟ್ರೇಡ್ ಫ್ರಮ್ ಹಿಯರ್ ಆರ್ ಶುಡ್ ವಿ ನಾಟ್ ಟೇಕ್ ಅ ಟ್ರೇಡ್ ಫ್ರಮ್ ಹಿಯರ್? ಆಕ್ಚುಲಿ ಇದು ಸ್ವಲ್ಪ ರಿಸ್ಕಿ ಇರುತ್ತೆ. ಬೆಟರ್ ನಾವು ಒಂದ್ ಸ್ವಲ್ಪ ಸೇಫ್ ಟ್ರೇಡಿಂಗ್ ವೇಟ್ ಮಾಡ್ಬೋದು. EOS -1 ಟ್ರೇಡ್ ಮಾಡಿದ್ರೆ ಲೈಕ್ ವೇಟ್ ಮಾಡಿದ್ರೆ ನಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಬಿಕಾಸ್ ಅಲ್ಲಿಂದ ರಿವರ್ಸ್ ಆಗುತ್ತೆ. ಬಟ್ EOS -1 ಹೋಗುತ್ತೋ ಇಲ್ವಾ? ಇಸ್ ದರ್ ಎನಿ ಥಿಂಗ್? ಬಿಕಾಸ್ ನಮ್ಮ EOS -1ಗೂ ಹೋಗುತ್ತಾ? ಇಲ್ಲಿಂದ ಪಲ್ಟಿ ಹೊಡ್ಬಿಡೋದು. ಬಿಕಾಸ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಲೆವೆಲ್ಸ್ ಫಾರ್ಮ್ ಬೈ ಆಪ್ಷನ್ ಚೇನ್ ಅಲ್ವಾ? ಇಲ್ಲಿಂದ ಪಲ್ಟಿ ಹೊಡಿಯೋಕ್ಕಾಗುತ್ತಾ ಇಲ್ವಾ? ಬಿಕಾಸ್ ಇದು EOS ತನಕ ಟಚ್ ಆಗಕ್ಕೆ ಬಂದಿದೆ. ಸೊ EOS -1 ಗೇಟ್ ಓಪನ್ ಆಗಿರುತ್ತೆ. ಸೊ ವಿ ಕ್ಯಾನ್ ವೇಟ್. ಓಕೆ, ಸೊ ವೇಟ್ ಮಾಡಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಾ. ವೇಟ್ ಮಾಡಿದ್ರೆ ನಮಗೆ ಬೆಟರ್ ಆಪ್ಷನ್ ಅಂತ ಹೇಳ್ತೀರಾ. ಆಲ್ರೈಟ್, ನಾನು ಆಪ್ಷನ್ ಚೇನ್ ಏನು ಮಾಡ್ತೀನಿ, ಫಸ್ಟ್ 5 ಮಿನಿಟ್ಸ್ಗೆ ಸ್ವಲ್ಪ ನಾನು 9:55 ತನಕ ನೀವೆಲ್ಲರೂ ಟೈಮ್ ನೋಡ್ಬೋದು. ಇಲ್ಲಿ ಐ ಆಮ್ ಯೂಸಿಂಗ್ ಓಕೆ ಇದು ರೀಪ್ಲೇ ಫಂಕ್ಷನ್. ಸೊ ಈವನ್ ಯು ಕ್ಯಾನ್ ಯೂಸ್ ಇಟ್ ನಿಮಗೆಲ್ಲ ಫ್ರೀ ಸಾಫ್ಟ್ವೇರ್ ಎಲ್ಲ ಕಡೆ ಸಿಗುತ್ತೆ. ಸೊ ಒಂದೊಂದು ಪೇಡ್ ಸಾಫ್ಟ್ವೇರ್ ಕೂಡ ಇರುತ್ತೆ, ಲೈಕ್ AOC ಏನೋ ಅದರ್ ಥಿಂಗ್ಸ್. ಸೊ ಯು ಕ್ಯಾನ್ ಯೂಸ್ ವಾಟ್ ಎವರ್ ಯು ವಾಂಟ್, ಇಟ್ಸ್ ಅಪ್ ಟು ಯು. ಸೊ ಹತ್ತತ್ರ ಇವಾಗ ಸಪೋರ್ಟ್ ಲೆವೆಲ್ ಹತ್ರನೇ ಇಲ್ಲಿ ಬಂದು ನಿಂತಿದೆ. ಸೊ ಇಲ್ಲಿಗೆ ನಿಮಗೆ ಒಂದು ಟ್ರೇಡ್ ಆಪರ್ಚುನಿಟಿ ಇದೆ. ಬಟ್ ದೇರ್ ಇಸ್ ಅ ರಿಸ್ಕಿ ಟ್ರೇಡ್ ಅಂತ, ದಟ್ಸ್ ವಾಟ್ ಯು ಆರ್ ಸೇಯಿಂಗ್ ರೈಟ್ ಅರ್ಚನಾ? ಓಕೆ, ರಿಸ್ಕಿ ಟ್ರೇಡ್ ಇದೆ. ಸೊ ನಮಗೆ ಸೇಫ್ ಟ್ರೇಡ್ ಬೇಕಂದ್ರೆ ಇಲ್ಲಿವರೆಗೂ ಕಾಯಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಫೈನ್, ನಾನು ಇನ್ನೊಂದು 5 ನಿಮಿಷ ಮುಂದಕ್ಕೆ ಕೊಟ್ಟೋಗ್ತೀನಿ. ಯಾರಿಗೆ ಗೊತ್ತು EOS -1ವರೆಗೂ ಬಂದಿದೆಯೋ ಇಲ್ವೋ ಅಂತ ಮಾರ್ಕೆಟು. ಓಕೆ, ನೋಡೇ ಬಿಡೋಣ ಅದನ್ನು ಕೂಡ. ಇಲ್ಲಿನ ನಾವು ಒಂದು ಕ್ಯಾಂಡಲ್ ಮುಂದೆ ಹೋದ್ರೆ ಓಕೆ ಇಲ್ಲಿಗೆ ಕೆಳಗಡೆ ಬಂದ್ಬಿಟ್ಟಿದೆ ಅರ್ಚನಾ, ಕೆಳಗಡೆ ಬಂದ್ಬಿಟ್ಟಿದೆ. ಸೊ ಇದನ್ನು ನೀವು ಹೇಳ್ತಿದ್ದೀವಿ ಲಿಟಲ್ ಬಿಟ್ ರಿಸ್ಕಿ ಆಪ್ಷನ್ ಇರುತ್ತೆ ಅಂತ, ಇದಕ್ಕೆ ನೀವು ಹೇಳ್ತಾ ಇದ್ದೀವಿ. ಆ್ಯಂಡ್ ಗೈಸ್ ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಬಿಕಾಸ್ ಈವನ್ ಇದು ರಿಸ್ಕಿ ಅಲ್ಲಿಲ್ಲ ಅಂದರೂ ಕೂಡ ನಾವಿಲ್ಲಿ ಎಂಟ್ರಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಕ್ಕೆ ನಾವಿಲ್ಲಿ ರಿವರ್ಸಲ್ಸಲ್ಲಿ ವರ್ಕ್ ಮಾಡ್ತೀವಿ. ಇಲ್ಲಿ ಅದೇ ಥರ ರಿವರ್ಸಲ್ ಕ್ಯಾಂಡಲ್ ಫಾರ್ಮೇಷನ್ ಆಗಿಲ್ಲ, ಇಲ್ಲಿ ಅದೇ ಥರ ನಮಗೆ ರಿವರ್ಸಲ್ ಕೊಡ್ತೀವಿ ಅಂತ ಒಂದು ಇಂಡಿಕೇಶನ್ ಇರಲಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ಟು ಪ್ಲೇಸ್ ದ ಟ್ರೇಡ್ ಹಿಯರ್. ಓಕೆ, ನೀವು ಹಾಕಿದ್ರೆ ಇಲ್ಲಿ ಲೆವೆಲ್ ಇಲ್ಲಿಲ್ಲ ಅಂದರೂ ಕೂಡ ನಾವು ಟ್ರೇಡ್ನ ಆಗ್ತಾನೂ ಇಲ್ಲ. ಬಿಕಾಸ್ ಎಲ್ಲರೂ ಇಡೀ ಜಗತ್ತು ಬ್ರೇಕ್ಔಟಲ್ಲಿ ಟ್ರೇಡಿಂಗ್ ಮಾಡುತ್ತೆ, ನಾವು ರಿವರ್ಸಲಲ್ಲಿ ಟ್ರೇಡಿಂಗ್ ಮಾಡ್ತೀವಿ. ಸೊ ಎಲ್ಲ ಉಲ್ಟಾ ನಾವು ಮಾಡೋದು, ಎಲ್ಲ ಉಲ್ಟಾ ಮಾಡ್ತೀವಿ. ಓಕೆ, ವಿ ಆರ್ ಬ್ರೇಕಿಂಗ್ ಆಲ್ ದ ಸ್ಟೀರಿಯೋಟೈಪ್ಸ್ ಇನ್ ದ ಟ್ರೇಡಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಎವ್ರಿಥಿಂಗ್. ಸೊ ಇಟ್ಸ್ ಫೈನ್. ಓಕೆ, ಸೊ ಈ ರೀತಿ ನಾವು ಎಂಟರ್ ಮಾಡೋಕ್ಕೆ ಹೋಗ್ತೀವಿ ಟ್ರೇಡ್ಸ್ನಲ್ಲಿ. ರಿವರ್ಸಲ್ ಕ್ಯಾಂಡಲ್ಗೆ ಒಳ್ಳೆ ರಿವರ್ಸಲ್ ಕ್ಯಾಂಡಲ್ ಬರಬೇಕು ನಮಗೆ, ಓನ್ಲಿ ದೆನ್ ವಿಲ್ ಬಿ ಏಬಲ್ ಟು ಸಿ ದ ಟ್ರೇಡ್ಸ್. ಓಕೆ, ಸೊ ಇಲ್ಲಿಗೆ ನಮಗೆ ಈ ಥರ ಕಾಣಿಸ್ತಿದೆ. ರೆಸಿಸ್ಟೆನ್ಸ್ ಸೈಡ್ ಆಕ್ಚುಲಿ ವೀಕ್ನೆಸ್ ಟುವರ್ಡ್ಸ್ ದ ಬಾಟಮ್ ಇನ್ಕ್ರೀಸ್ ಆಗ್ತಾ ಇದೆ ಸರ್, ಲೈಕ್ 23,200 ಅಲ್ಲಿ. ಸೊ ಇಟ್ಸ್ ಅ ಬೇರಿಶ್ ಪ್ರೆಷರ್ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ಬೇರಿಶ್ ಪ್ರೆಷರ್ ಅಂದರೆ ಇಟ್ ಇಂಡಿಕೇಟ್ಸ್ ದ ಮಾರ್ಕೆಟ್ ಟು ಗೋ ಡೌನ್ ಅಂತ ಹೇಳ್ತೀರಾ. ಸ್ವಲ್ಪ ಇನ್ನು ಕೆಳಗಡೆ ಬರೋಕ್ಕೆ ಮಾರ್ಕೆಟ್ ಪುಷ್ ಮಾಡ್ತಿದೆ ಅಂತ, ದಟ್ಸ್ ವಾಟ್ ಯು ಮೀನ್ ರೈಟ್? ಆಲ್ರೈಟ್ ಫೈನ್. ಈ ಲೆವೆಲ್ಸ್ನ ನಾನು ಇನ್ನೊಂದು 5 ನಿಮಿಷ ಸ್ಕಿಪ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಮಗೆ ರಿವರ್ಸಲ್ ಕ್ಯಾಂಡಲ್ ಬಂತು. ನಾವು ಎಷ್ಟೊಂದು ಜನ ಇಲ್ಲಿಗೆ ಎಂಟರ್ ಮಾಡೋಕ್ಕೆ ಹೋಗ್ತೀರಾ, ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಎಂಟರ್.
ಆ್ಯಂಡ್ ಆಪ್ಷನ್ ಚೈನ್ ಮಾಡೋರಿಗೆ ಇಲ್ಲಿ ಗೊತ್ತು ಏನಿಗೆ ಎಂಟರ್ ಮಾಡ್ಬೋದು, ಏನಕ್ಕೆ ಎಂಟರ್ ಮಾಡಬೇಕು ಅಂತ. ದೇ ವಿಲ್ ಬಿ ನೋಯಿಂಗ್ ಇಟ್. ಓಕೆ, ಯೂಶಲಿ ರಿಸ್ಕಿ ಪೀಪಲ್ಗೆ ಯಾರ್ಯಾರು ಮೌಂಟೇನ್ ಡ್ಯೂ ಕುಡ್ಕೊಂಡು ಬಂದಿರ್ತಾರೋ ಡರ್ಕೆ ಆಗಿ ಜೀತೆ ಅಂತ ಯಾರು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಯಾರ್ಯಾರಿಗೆ ಸೇಫ್ ಲುಕಿಂಗ್ ಟ್ರೇಡ್ಸ್ ಇದೆಯಲ್ಲ, ನಮಗೆ ಮುಂಚೆನೇ ಗೊತ್ತಾಯ್ತು ಎಲ್ಲಿಗೆ ಸೇಫ್ ಟ್ರೇಡ್ ಬರುತ್ತೆ, ಎಲ್ಲಿಗೆ ಈಸಿ ಟ್ರೇಡ್ ಬರುತ್ತೆ. ನಾವು ಇಟ್ಸ್ ಅಪ್ ಟು ದ ಟ್ರೇಡರ್. ಓಕೆನಾ, ಈ ಲೆವೆಲ್ಸ್ನ ನಾವು ಚೇಂಜ್ ಮಾಡಲ್ಲ. ಲೆವೆಲ್ಸ್ ವೋಂಟ್ ಚೇಂಜ್ ಅಂಟಿಲ್ ದ ಮಾರ್ಕೆಟ್ ಸಿನಾರಿಯೋ ಚೇಂಜ್ ಆಗೋವರೆಗೂ ನಾವೇನು ಲೆವೆಲ್ಸ್ನ ಚೇಂಜ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಸೊ ಯು ಡೋ ಆ್ಯಸ್ ಅ ಟ್ರೇಡರ್ ನಿಮ್ಗೆ ಎಲ್ಲಿ ನಿಮಗೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿಗೆ ನೀವು ಟ್ರೇಡ್ ಮಾಡ್ಬೋದು. ಅರ್ಚನಂಗೆ ಕೇಳೋಕೆ ಹೋದರೆ ಅರ್ಚನಾ ವಾಂಟ್ಸ್ ದ ಟ್ರೇಡ್ ಸಮ್ವೇರ್ ಫ್ರಮ್ ಹಿಯರ್, ರೈಟ್ ಅರ್ಚನಾ? ಯು ವಾಂಟ್ ದ ಟ್ರೇಡ್, ಓಕೆ, US -1. ಹಾಂ, ಸೊ ಇಲ್ಲಿಗೆ ನಾವು ಟ್ರೇಡ್ನ ಪ್ಲೇಸ್ ಮಾಡ್ತೀವಿ. ಓಕೆ, 2300 ಸೊ ಶಿ ವಾಂಟ್ಸ್ ಟು ವೇಟ್ ಟಿಲ್ ದರ್. ಸೊ ಏನು ಮಾಡೋಣ, ಅಲ್ಲಿ ಬರೋವರೆಗೂ ನಾವಿಗೆ ಮಾರ್ಕೆಟ್ನ ಕಾಯೋಣ. ಇನ್ನೂ ಟೈಮ್ ಎಷ್ಟಿದೆ? ಇನ್ನೂ ಟೈಮ್ ಇದೆ 10-10. ಓಕೆ, 10-10 ಆಗಿದೆ ಟೈಮ್ ಅಷ್ಟೇ, ಜಾಸ್ತಿ ಏನು ಇಸ್ ನಥಿಂಗ್ ಮಚ್ ಬಿಗ್ ಡಿಫ್ರೆನ್ಸ್. ಓಕೆ, 10-10 ಹೋದಾಗ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋಗಿದೆ. ನಾವು ಈ ಪರ್ಸೆಂಟೇಜ್ ಇನ್ಕ್ರೀಸ್ ವಾಟ್ ಡಸ್ ಇಟ್ ಇಂಡಿಕೇಟ್ ಅರ್ಚನಾ? ಬೇರಿಶ್ ಪ್ರೆಷರ್ ಇಂಡಿಕೇಟ್ ಮಾಡೋದು. ಸೊ ಮಾರ್ಕೆಟ್ ಅಗೇನ್ ಕೂಡ ಕೆಳಗಡೆ ಡೌನ್ ಹೋಗುತ್ತೆ ಅಂತಲೇ ನಮಗೆ ಇಂಡಿಕೇಶನ್ ಕೊಡ್ತಿದೆ ಇಲ್ಲಿ. ಸೊ ಅಗೇನ್ ನಾವಿಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದರೆ, ಬಟ್ ಇಲ್ಲಿ ಕ್ಯಾಂಡಲ್ಸ್ ಮೇಲೆ ಹೋಗ್ತಿದೆ. ಇದೆಲ್ಲ ಟ್ರ್ಯಾಪ್, ಇದೆಲ್ಲ ಟ್ರ್ಯಾಪ್ಸ್. ವೆನ್ ಯು ನೋ ಇಟ್ ಈಸ್ ಗೋನ್ ಗೋ ಡೌನ್ ಆ್ಯಂಡ್ ಕ್ಯಾಂಡಲ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ಯು, ನೋ ಇಟ್ಸ್ ಅ ಟ್ರ್ಯಾಪ್. ಬಿಕಾಸ್ ದಿಸ್ ಇಸ್ ಆಪ್ಷನ್ ಚೈನು. ಆಪ್ಷನ್ ಚೈನ್ ಬಂದಾಗ ವಿ ಡೋಂಟ್ ಬಿಲೀವ್ ಮಚ್ ಆನ್ ದಿಸ್ ಪ್ರೈಸ್ ಆಕ್ಷನ್ ಆ್ಯಂಡ್ ಆಲ್. ಎಲ್ಲಿಗೆ ಟ್ರ್ಯಾಪ್ ಆಗ್ತಿದೆ ನಿಮಗೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಹ್ಯಾಪನ್ಸ್, ಇಲ್ಲಿಗೆ ಟ್ರ್ಯಾಪ್ ಆದಾಗ ಮೆನಿ ಪೀಪಲ್ ಟ್ರೈ ಟು ಎಂಟರ್ ಫ್ರಮ್ ಇಯರ್. ಸೊ ಇದು ತಪ್ಪಾಗೋಗುತ್ತೆ. ಓಕೆನಾ, ಇಲ್ಲಿಗೆ ಏನೋ ಒಂದು ಲೆವೆಲ್ಸ್ ಇರುತ್ತೆ, ನೋಡಿ ಇಲ್ಲೆಲ್ಲ ರೆಸಿಸ್ಟೆನ್ಸ್ ಲೆವೆಲ್ಸ್ ಏನೇನೋ ಇರುತ್ತೆ. ಸೊ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ಎಷ್ಟೊಂದು ಜನ ಎಂಟ್ರಿ ಮಾಡೋಕ್ಕೆ ಹೋಗ್ತಾರೆ, ತಪ್ಪಾಗೋಗುತ್ತೆ. ಓಕೆನಾ, ಆಪ್ಷನ್ ಚೈನಲ್ಲಿ. ಸೊ ಇನ್ನೊಂದು 5 ನಿಮಿಷ ಮುಂದೆ ಕೊಟ್ಟೋಗೋಣ. ಓಕೆ, ದ ಚಾರ್ಟ್ ಈಸ್ ಹಿಯರ್ ಇಟ್ ಸೆಲ್ಫ್. ನಾವು ಲೈನ್ಸ್ ಹಾಕಿದ್ದೀವಿ ಸಮ್ವೇರ್ ಇಯರ್ 940 ಹತ್ರ ನಾವು ಲೈನ್ಸ್ ಹಾಕಿದ್ದೀವಿ. ದೀಸ್ ಲೈನ್ಸ್ ಓಂಟ್ ಚೇಂಜ್ ಅಟ್ ಆಲ್. ಈ ಲೈನ್ಸ್ ಏನಿದೆ ಚೇಂಜ್ ಆಗೋದೇ ಇಲ್ಲ. ದೀಸ್ ಲೈನ್ಸ್ ಓಂಟ್ ಚೇಂಜ್ ಆ್ಯಂಡ್ ಇಲ್ಲಿಂದಾನೇ ರಿವರ್ಸಲ್ ಬರಬೇಕು ನಮಗೆ. ಓಕೆನಾ, ಸೊ ನಮಗೆ ರಿಸ್ಕ್ ಹೇಳಿದ್ದೀವಿ ಮತ್ತು ಸೇಫ್ ಹೇಳಿದ್ದೀವಿ. ಸೇಫ್ ಅರ್ಚನಾ ಏನು ಹೇಳ್ತಿದ್ದಾರೆ ಅಂದರೆ ಸೇಫ್ ಟ್ರೇಡ್ಗೆ ಇಲ್ಲಿಂದಾನೇ ಬರಬೇಕು. ಸೊ ಇಲ್ಲಿಂದಾನೇ ಬಂದಾಗೆ ಟ್ರೇಡ್ ನಡೆಯುತ್ತೆ, ಅಲ್ಲಿವರೆಗೂ ಟ್ರೇಡ್ನ ನಾವು ಮಾಡಲ್ಲ. ಸಿಂಪಲ್. ಈ ಲೈನಿಂದಾನೇ ಮೇಲ್ಗಡೆ ಹೋಗುತ್ತೆ ಅಂತ ದಟ್ಸ್ ವಾಟ್ ಶಿ ಈಸ್ ಸೇಯಿಂಗ್. ಇದನ್ನು ಕೂಡ ಟೆಸ್ಟೇ ಮಾಡಿಬಿಡೋಣ ನಾವು. ಸೊ ನಿಮಗೆ ಅನ್ಕೊಬೋದು ಇಲ್ಲಿ ಗ್ರೀನ್ ಕ್ಯಾಂಡಲ್ ಹೇಗೆ ಬಂತು ಮತ್ತೆ ಅಂತ. ಬಾಸ್ ಇದು ಒಂದು ಲೆವೆಲ್ ಅಲ್ವಾ, ಇದು ಒಂದು ಲೆವೆಲ್. ಇಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಬಂದಿರಂದರೆ ಲೆವೆಲ್ಗೆ ಮರ್ಯಾದೆ ಎಲ್ಲಿರುತ್ತೆ? ಅಟ್ಲೀಸ್ಟ್ ಒಂದು ಸ್ವಲ್ಪನ ಅದು ತಡಿಬೇಕಲ್ಲ ಮಾರ್ಕೆಟ್ನ. ಇಟ್ ಹ್ಯಾಸ್ ಟು ಸ್ಟಾಪ್ ಲಿಟಲ್ ಬಿಟ್ ಅಟ್ಲೀಸ್ಟ್. ಸೊ ಅದನ್ನು ಇಟ್ ಈಸ್ ಡೂಯಿಂಗ್ ಇಟ್ಸ್ ಜಾಬ್ ಅಷ್ಟೇ, ನಮಗೇನು ಎದುರ್ಕೊಳ್ಳೋಂಥ ಸಿಚುವೇಶನ್ ಇಲ್ಲ ಇಲ್ಲಿ. ಓಕೆ, ಸೊ 10:15 ಆಗಿದೆ ಇಲ್ಲಿ ಆ್ಯಂಡ್ ಇಲ್ಲಿಗೆ 10:10. ಸೊ ವಿಲ್ ಪ್ಲೇ ಒನ್ ಮೋರ್ ಕ್ಯಾಂಡಲ್. ಈ ರೀತಿ ರೆಡ್ ಕ್ಯಾಂಡಲ್, 2 ಕ್ಯಾಂಡಲ್ ಏನು ಬಂದಿದ್ದು ಅದು ಒಂದೇ ಕ್ಯಾಂಡಲ್ ಇಲ್ಲಿ ಕವರ್ ಮಾಡಿಬಿಡುತ್ತೆ. ಸೊ ದಿಸ್ ಇಸ್ ವೈ ವಾಟ್ ಹ್ಯಾಪನ್ಸ್. ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ. ನಾನು 10:20 ಹತ್ರ ಹೋಗೋಣ ನಾವು. ಓಕೆ, 10:20 ಹತ್ರ ಹೋಗಿದ್ದೀವಿ ಇಲ್ಲಿ ಆ್ಯಂಡ್ ನಾವು ವಿ ಸಿ ದಿಸ್ ಥಿಂಗ್ಸ್ ಅಲ್ವಾ. ಸೊ ಇಲ್ಲಿ ನಮಗೆ ಹತ್ತತ್ರ 100% ಶಿಫ್ಟ್ ಹತ್ತತ್ರ ಕಾಣಿಸ್ತಿದೆ ಇಲ್ಲಿ. ಓಕೆ, ಇನ್ನೂ ಚೂರು ಮುಂದಕ್ಕೆ ಹೋಗೋಣ ಬಿಕಾಸ್ 100% ನೋಡಿ ಇಲ್ಲಿ ಶಿಫ್ಟ್ ಆಗೋಯ್ತು. ಸೊ ಸಿನಾರಿಯೋ ಚೇಂಜ್, ಲೆವೆಲ್ ಚೇಂಜ್, ಗೇಮ್ ಚೇಂಜ್. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಲೆವೆಲ್ ಚೇಂಜ್ ಆದಾಗ ನಾವೇನು ಮಾಡ್ತೀವಿ, ನಾವು ಲಾಸ್ಟ್ ವೀಡಿಯೋಲ್ಲ ನೋಡಿದಾಗ 40 ಪಾಯಿಂಟ್ಸ್ ಡೌನ್ ಸಿಚುವೇಷನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವು ಲೆವೆಲ್ಸ್ ಚೇಂಜ್ ಆದಾಗ ವಿ ಯೂಸ್ 40 ಪಾಯಿಂಟ್ಸ್ ಡೌನ್ ಸಿಚುವೇಷನ್ಸ್. ಸೊ ಈ ಥರ ಟೈಮಲ್ಲಿ ಏನು ಬರುತ್ತೆ, ಆಬ್ವಿಯಸ್ಲಿ ಮೈನ್ ಲೆವೆಲ್ ಏನು ಬರುತ್ತೆ, ನಮ್ಮ ಮೈನ್ ಲೆವೆಲ್ 23,200 ಬರುತ್ತೆ. 23,200 23,240 ಹತ್ರ ನಾವು ಒಂದು ಲೈನ್ ಹಾಕೊತೀವಿ. ಓಕೆನಾ, ವಿಲ್ ಪುಟ್ ಅ ಲೈನ್ ಅಟ್ 240 ಸಮ್ವೇರ್ ಟಿಲ್ ಹಿಯರ್. ಓಕೆ, ಇದನ್ನು ತೆಗೆದುಬಿಡ್ತೀವಿ ಇವಾಗ ಬಿಕಾಸ್ ಗೇಮ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ. ಓಕೆನಾ, 240 ಹತ್ರ ನಾವಿಲ್ಲಿ ಲೈನ್ನ ಹಾಕೊತೀವಿ. ಓಕೆ, ಆ್ಯಂಡ್ ಈ ಲೈನ್ನ ಹಾಕೊತೀವಿ 290 ಹತ್ರ. ಓಕೆ, 290 ಹತ್ರ ಈ ಲೈನ್ನ ನಾವು ಹಾಕೊತೀವಿ ಇಲ್ಲಿ 290 ಸಮ್ವೇರ್ ಹಿಯರ್. ಆ್ಯಂಡ್ ಈ ಲೈನ್ಸ್ನ ನಾವು ಚೇಂಜ್ ಮಾಡಬೇಕಾ? ಈ ಲೈನ್ಸ್ನೂ ನಾವು ಚೇಂಜ್ ಮಾಡ್ಬೋದು, ಬಟ್ 10 ಪಾಯಿಂಟ್ ಅಷ್ಟೇ. ಇದನ್ನು ನಾವು 160 ಹತ್ರ ಹಾಕಬೇಕಾಗುತ್ತೆ. ಆ್ಯಂಡ್ ಇದನ್ನು ನಾವು 100 ಇದೆ, ಇದನ್ನು 110ಗೆ ಹಾಕಬೇಕಾಗುತ್ತೆ ಅಷ್ಟೇ. ಓಕೆ, ಏನಕ್ಕೆ ಈ ಲೆವೆಲ್ಸ್ನ ವೈ ಡು ವಿ ಹ್ಯಾವ್ ಟು ಡೂ ದಿಸ್? ಬಿಕಾಸ್ ಆಪ್ಷನ್ ಚೈನಲ್ಲಿ ಇದಕ್ಕೊಂದು ಥಿಯರೀಸ್ ಇದೆ, ಇದಕ್ಕಂತಲೇ ಥಿಯರೀಸ್ ಇದೆ. ಬಟ್ ಸ್ಟಿಲ್ ಟ್ರೇಡ್ ಸಿಗೋದು ನಮಗೆ ಇಲ್ಲಿಂದಾನೆ. ನೋಡಿ 100ಇಂದ 110ಗೆ ತಂದಿದೆ ಅಷ್ಟೇ, 10 ಪಾಯಿಂಟ್ ಮೇಲೆ ತಂದಿದೆ ಅಷ್ಟೇ. ನಾನು ಜಾಸ್ತಿ ಏನು ಲೆವೆಲ್ಸ್ ಏನು ದೊಡ್ಡ ಚೇಂಜ್ ಆಗಿಲ್ಲ. ಲೆವೆಲ್ಸ್ ಮೇಜರ್ಲಿ ಇಂಪ್ಯಾಕ್ಟೆಡ್ ದ ರೆಸಿಸ್ಟೆನ್ಸ್, ಸಪೋರ್ಟ್ಗೆ ಏನು ಚೇಂಜಸ್ ಆಗಿಲ್ಲ. ಸೊ ಡೋಂಟ್ ಹ್ಯಾವ್ ಟು ವರಿ. ಅಲ್ಲಿಗೆ ಬಂದಾಗ ಎಂಟ್ರಿನ ಅಲ್ಲಿಗೆ ಮಾಡಬೇಕು ಎಂಟ್ರಿ. ಓಕೆ, ಸೊ ಇಲ್ಲಿಂದ ಎಂಟ್ರಿ ಮಾಡಬಾರ್ದು ಶಿ ಸೇಯಿಂಗ್. ಓಕೆ, ನಾವು ಇಲ್ಲಿಂದ ಎಂಟ್ರಿ ಮಾಡೋಕ್ಕೆ ಹೋಗಲ್ಲ. ವಾಟ್ ಅರ್ಚನಾ ಇಸ್ ಸೇಯಿಂಗ್ ದಟ್ ಮಾರ್ಕೆಟ್ ಈ ರೇಂಜಲ್ಲಿ ಬರುತ್ತೆ, ದಿಸ್ ಲೈನ್ಗೆ ಟಚ್ ಆಗಿಬಿಟ್ಟು ಇಲ್ಲಿ ಬೌನ್ಸ್ ಬ್ಯಾಕ್ ಹೊಡಿತು. ಸೊ ಈ ಲೈನಲ್ಲಿ ನಾವು ಎಂಟ್ರಿ ಪ್ಲೇಸ್ ಮಾಡಬೇಕು ರಿವರ್ಸಲ್ ಕ್ಯಾಂಡಲಲ್ಲಿ. ಸೊ ರೈಟ್ ನಾವು 10:21 ಹತ್ರ ಹೊಡ್ತಿದೆ. ನಾವೇನು ಮಾಡೋಣ, ಇನ್ನೊಂದು ಕ್ಯಾಂಡಲ್ ಕೂಡ ಪ್ಲೇ ಮಾಡ್ಬೋಣ. ಯು ಸಿ ದಿಸ್ ಎಂಟರ್ ಆಗಿದ ತಕ್ಷಣ ಯು ಸಿ ದಿಸ್ ಈ ಕ್ಯಾಂಡಲ್ ವಿಕ್ ನೋಡಿ ಎಲ್ಲಿಗೆ ಬಂತು. ಹಾಂ, ಈ ಲೆವೆಲ್ ಕ್ರಾಸ್ ಆಯ್ತಾ? ಹಾಂ, ಕ್ರಾಸ್ ಆಗಿಬಿಟ್ಟು ಸೀದಾ ಹೊಟ್ಟೋಯ್ತಾ. ನಾವು ಲಿಮಿಟ್ ಆರ್ಡರ್ ಹಾಕೊಂಡು ಕೂತವರು 40 ಪಾಯಿಂಟ್ಸ್ ಏನಿಲ್ಲ, ಈಸಿಯಾಗಿ 50 ಪಾಯಿಂಟ್ಸ್ ಸಿಕ್ಕಿದೆ.
ರೈಟ್. Yes, 50 target ಪಾಯಿಂಟ್ಸ್ ಇಟ್ಟ. ನಮಗೆ ಸಿಕ್ಕಿದೆ 50 ಪಾಯಿಂಟ್ಸ್. ಓಕೆ, ವಾಟ್ ಈಸ್ ದ ಟೈಮ್ ಹಿಯರ್? ಈ ಲೈನ್ ಹತ್ರನೇ ರೆಸ್ಪೆಕ್ಟ್ ಮಾಡ್ತಾ ವಿ ಟೋಲ್ಡ್ ಯು ಈ ಲೈನಿಂದ ಹೋಗುತ್ತೆ ಟ್ರೇಡ್ ಆ್ಯಂಡ್ ಎಕ್ಸಾಕ್ಟ್ಲಿ. Yes, sir. ಓಕೆ, ಸೊ ಎಕ್ಸಾಕ್ಟ್ಲಿ ದೀಸ್ ಥಿಂಗ್ಸ್ ಹ್ಯಾಪನ್. ಬಟ್ ಸ್ವಲ್ಪ ಯಾರು ರಿಸ್ಕಿ ಇರ್ತಾರಲ್ಲ, ಇನ್ನೊಬ್ರು ಸ್ವಲ್ಪ ರಿಸ್ಕಿ, ಐ ವಾಂಟ್ ಮೋರ್ ಪ್ರಾಫಿಟ್. ಸಿಂಪಲ್ ಆಪ್ಷನ್, ನಿಮ್ಗೇನಿಲ್ಲ, ಸ್ಟಾಪ್ ಲಾಸ್ನ ನೀವೇನು ಮಾಡ್ಬೋದು, 0 ಹಾಕೊಂಬಿಡಿ, ಕಾಸ್ಟ್ ಟು ಕಾಸ್ಟ್ ಹಾಕ್ಕೊಳ್ಳಿ, ಆ್ಯಂಡ್ ಇದನ್ನು ನೀವು ಟ್ರೈಲ್ ಮಾಡ್ಕೊತ ಹೋಗ್ತಾ ಇರ್ಬೋದು. ಓಕೆ, ನಾವು ಮತ್ತೆ ಲೆವೆಲ್ಸ್ ಏನೇ ಚೇಂಜ್ ಆದಾಗ ಅಲ್ಲಿ ಅಗೇನ್ ಅಪ್ಡೇಟ್ ಟು ಯು, ಆ್ಯಂಡ್ ಮಾರ್ಕೆಟ್ ಇದೇ ಲೆವೆಲ್ಸಲ್ಲಿ ಫಂಕ್ಷನ್ ಆಗುತ್ತೆ. ಓಕೆನಾ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್ ಇಟ್ ಸೆಲ್ಫ್. ಓಕೆ, ಸ್ಟಾಪ್ ಲಾಸ್ನ ನಾನು ಇಲ್ಲೇಗೆ ಹಾಕಿರ್ತೀನಿ, ಸಿಂಪಲ್ ನಿಮಗೆ ಅರ್ಥ ಮಾಡ್ಕೊಳಕ್ಕಷ್ಟೇ. ಸೊ ಇಫ್ ಐ ಹ್ಯಾವ್ ಟು ಜಸ್ಟ್ ಸ್ಕಿಪ್ ದಿಸ್, ಸಿ ನೆಕ್ಸ್ಟ್ ಕ್ಯಾಂಡಲ್ ಹತ್ತತ್ರ 100 ಪಾಯಿಂಟ್ಸ್ ಹಿಟ್ ಆಗುತ್ತೆ. ಓಕೆ, ಆ್ಯಂಡ್ ಇಫ್ ಐ ಗೋ ದೇರ್ ಅಗೇನ್, ಸ್ವಲ್ಪ ರೆಡ್ ಕ್ಯಾಂಡಲ್ ಬರುತ್ತೆ, ಮತ್ತೆ ಹಿಟ್ ಆಗುತ್ತೆ ಮೇಲ್ಗಡೆ, ಆ್ಯಂಡ್ ಇಟ್ ಕೀಪ್ಸ್ ಆನ್ ಗೋಯಿಂಗ್ ಟಿಲ್ ಹಿಯರ್. ಹೋಗುತ್ತೆ, ಲೆವೆಲ್ ಹತ್ರ ಹೋಗುತ್ತೆ. ಓಕೆ, ಮೇಲವ್ರಿಗೂ ಕೂಡ ಹೋಗುತ್ತೆ. ಇದು US-1 ಇಲ್ಲಿ ಟಾಪ್ವರೆಗೂ ಕೂಡ ನಾವು ಹೇಳ್ಕೊಂಡು ಹೋಗ್ಬೋದು. ಯು ವಾಂಟ್ ಟು ಸಿ ಲೈಕ್ ದಿಸ್, ಸಿ ಟಚ್ ಆಯ್ತಾ ಟಾಪ್ವರೆಗೂ ಹೋಗುತ್ತೆ. ಇದು ಡೆಫಿನೆಟ್ಲಿ ಹೋಗುತ್ತೆ ಟಾಪ್ವರೆಗೂ. ವಾಟ್ ಈಸ್ ದಟ್ ದಿಸ್ ಥಿಂಗ್, ಟೈಮ್ ಏನಿದೆ ಇಲ್ಲಿ, ಟೈಮ್ ನೋಡೋಕೆ ಹೋದರೆ ನಾವು 11 o'clock 10 minutesಲ್ಲಿದೆ. ನಾವು ಸ್ಟಾಪ್ ಟ್ರೇಡ್ ಆಗೋಯ್ತು ಬಾಸ್, 11 o'clock ಆಗೋಯ್ತು, ಟ್ರೇಡ್ ಮುಗಿದೋಯ್ತು. ಎಷ್ಟು ಪಾಯಿಂಟ್ಸು? 179 ಪಾಯಿಂಟ್ಸ್. ನಿಜ ಹೇಳ್ಬೇಕಂದ್ರೆ ನಾನು 179 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಲ್ಲ. ಐ ಕ್ಯಾಪ್ಚರ್ಡ್ ಸಮ್ವೇರ್ ಅರೌಂಡ್ 100 ಪಾಯಿಂಟ್ಸ್ ಹತ್ತಿರ ನಾನು ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ. ವಿ ಕ್ಯಾಪ್ಚರ್ ಓನ್ಲಿ ದಿಸ್ ಮಚ್, 2 ಕ್ಯಾಂಡಲ್ ತೊಗೊಂಡಿದ್ದೀವಿ ಅಷ್ಟೇ. ಸೊ ಈ ರೀತಿ ಟ್ರೇಡ್ ಮಾಡೋದ್ರಿಂದ ನಿಮಗೆ ಬಹಳ ಅಡ್ವಾಂಟೇಜ್ ಆಗುತ್ತೆ. ಓಕೆನಾ, ಸೊ ಇಲ್ಲಿಂದ ನಿಮಗೆ ಸೀದಾ ಆ್ಯಸ್ ವಿ ಟೋಲ್ಡ್ ಇನ್ ದ ಪಾಸ್ಟ್, ನಾವು ಹೇಳಿದ್ರಿ ಮಾರ್ಕೆಟ್ ಇಲ್ಲಿದ್ದಾಗ ಈ ಲೈನಿಂದ ಬಂದು ರಿವರ್ಸ್ ಆಗುತ್ತೆ ಅಂತ. ಆ್ಯಂಡ್ ಎಕ್ಸಾಕ್ಟ್ಲಿ ನಿಮ್ಗೇನು ಕಾಣಿಸ್ತು, ದಟ್ ಮಾರ್ಕೆಟ್ ಏನಿತ್ತು ಈ ಲೆವೆಲ್ಗೆ, ಆ್ಯಂಡ್ ಇಟ್ ಹಿಟ್ ಸಮ್ವೇರ್ ಟಿಲ್ ಹಿಯರ್. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ ನಿಮ್ಗೆ ಈ ಥರ ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡೋಣ ನಾವು. ಈ ಥರ ಆಪ್ಷನ್ ಚೈನ್ನ ನೋಡ್ಕೊಂಡು ನಾವು ವಿ ಡೂ ದ ಪ್ರಿಡಿಕ್ಷನ್ಸ್. ಲೈಕ್ ಫಸ್ಟ್ ಅದೇ ಆಪ್ಷನ್ ಚೈನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋ ತನಕ ನಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಓಕೆ, ಸೊ ಯು ಆರ್ ಸೇಯಿಂಗ್ ಯು ಹ್ಯಾವ್ ಟು ಲರ್ನ್ ಕಂಪ್ಲೀಟ್ ನಾಲೆಡ್ಜ್. ಈ ವಿಡಿಯೋ ನೋಡ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ, ಯು ಆರ್ ಸೇಯಿಂಗ್. ನೋ ಡೆಫಿನೆಟ್ಲಿ. ಓಕೆ, ಸೊ ಯು ಆರ್ ಡಿಮೋಟಿವೇಟಿಂಗ್ ಲಾಟ್ ಆಫ್ ಪೀಪಲ್. ಲೈಕ್ ಅಂದ್ರೆ ಅರ್ಧಂಬರ್ಧ ತಿಳ್ಕೊಂಡ್ ಮಾಡೋದ್ರ ಬದಲು ಫುಲ್ ತಿಳ್ಕೊಂಡ್ ಮಾಡಿದ್ರೆ ಲಾಸ್ ಆಗಲ್ಲ ಅಂತ. ಓಕೆ, ಸೊ ಬಾಕಿ ಟ್ರೇಡ್ಸ್ ನಮಗೆ ನಿನ್ನೆ ಟ್ರೇಡ್ಸ್ನಲ್ಲಿ ಟು ಬಿ ಆನೆಸ್ಟ್ ನಾನು ಹೇಳ್ತೀನಿ ಎಲ್ಲರಿಗೂ, ಒನ್ಸ್ ಯು ಕಂಪ್ಲೀಟ್ ದ ಕೋರ್ಸ್ ನೀವು ನಮಗೆ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ನಾವು ಕಮ್ಯುನಿಟಿಲಿ ಏನಿರುತ್ತೆ ಅಂದರೆ ಲೈವ್ ಟ್ರೇಡಿಂಗ್ ಇರುತ್ತೆ. ಓಕೆ, ಸೊ ಅರ್ಚನಾ ಆಗಿರ್ಬೋದು, ಆಲ್ ದ ಬ್ಯಾಚ್ ಸ್ಟೂಡೆಂಟ್ಸ್ ಯಾರೇ ಆಗಿರೋ ಎಲ್ಲರೂ ಲೈವ್ ಟ್ರೇಡಿಂಗ್ ಹೋಗುತ್ತು ಅಂತ. ನಾವಲ್ಲಿ ಸ್ಟಾಕ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ನಾನು ಕೂಡ ಅನಾಲಿಸಿಸ್ ಮಾಡ್ತೀನಿ. ಅಲ್ಲಿ ಏನು ಅನಾಲಿಸಿಸ್ ಕಾಣಿಸ್ತಿದೆ ನಿಫ್ಟಿ, ಬ್ಯಾಂಕ್ ನಿಫ್ಟಿಗೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಪ್ಷನ್ ಚೈನ್ ಕಲ್ತ್ರಿ ಕೂಡ ನಿಮಗೇನೋ ಡೌಟ್ಸ್ ಬರ್ತಿದೆ ಮಧ್ಯ ಲೈವ್ ಮಾರ್ಕೆಟಲ್ಲಿ. ಸೊ ನಿಮಗೆ ಕಲಿಬೇಕಲ್ಲ, ಸೊ ನೀವು ಕಮ್ಯುನಿಟಿಯಲ್ಲಿ ಬಂದರೆ ನಾನೇ ಅನಾಲಿಸಿಸ್ ಎವ್ರಿ ಡೇ ಮಾಡ್ತಾಯಿರ್ತೀನಿ. ಸೊ ಐ ವಿಲ್ ಬಿ ಸೇಯಿಂಗ್ ಈ ಥರ ಆಗ್ತಿದೆ ಮಾರ್ಕೆಟ್ನಲ್ಲಿ, ಈ ಲೆವೆಲ್ಸಿಂದ ಈ ಥರ ಆಗ್ಬೋದು ಹಂಗೆ ಅಂತ. ಸೊ ಯು ವಿಲ್ ಬಿ ಗೆಟಿಂಗ್ ಆಲ್ ದ ನಾಲೆಡ್ಜ್ ವಾಟ್ ಯು ರಿಕ್ವೈರ್ಡ್. ಸೊ ಕಮ್ಯುನಿಟಿ ಕೂಡ ಬರುತ್ತೆ ಆಫ್ಟರ್ ಯು ಕಂಪ್ಲೀಟ್ ದ ಕೋರ್ಸ್ ಓನ್ಲಿ. ಎಲ್ಲರಿಗೂ ಕಮ್ಯುನಿಟಿ ಸಿಗಲ್ಲ, ಓನ್ಲಿ ಪೀಪಲ್ ಹೂ ಕಂಪ್ಲೀಟ್ ದ ಕೋರ್ಸ್ ಅವ್ರಿಗೆ ಮಾತ್ರ ಕಮ್ಯುನಿಟಿ ಸಿಗುತ್ತೆ, ಅವ್ರಿಗೆ ಮಾತ್ರ ಲೈವ್ ಟ್ರೇಡಿಂಗ್ ಸಿಗುತ್ತೆ. ನಾನು ಲೈವ್ ಟ್ರೇಡಿಂಗ್ ಮುಂಚೆ ಯೂಟ್ಯೂಬಲ್ಲಿ ಮಾಡ್ತಿದ್ದೆ, ಬಟ್ ನಾವು ಐ ಸ್ಟಾಪ್ ಇಟ್ ಕಂಪ್ಲೀಟ್ಲಿ. ಸೊ ಓನ್ಲಿ ಫಾರ್ ಪ್ರೈವೇಟಾಗಿ ಮಾತ್ರ ನಾವು ಲೈವ್ ಸೆಷನ್ಸ್ನ ಮಾಡ್ತೀವಿ. ಎವ್ರಿ ಸಿಂಗಲ್ ಡೇ ನಾವು ಲೈವ್ ಸೆಷನ್ಸ್ನ ಇಡ್ತೀವಿ. ಓಕೆನಾ, ಸೊ ಅದು ಕೂಡ ಕಮ್ಯುನಿಟಿ ಇರುತ್ತೆ. ಸೊ ದೇ ಆರ್ ಲಾಟ್ ಆಫ್ ಟ್ರೇಡರ್ಸ್, ಸಿಕ್ಕಾಪಟ್ಟೆ ಟ್ರೇಡರ್ಸ್ ಇದ್ದಾರೆ. ಸೊ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಲಾಟ್ ಆಫ್ ದೆಮ್. ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಟ್ರೇಡರ್ಸ್ ಜೊತೆಗೆ. ವಾಟ್ ಇಸ್ ದ ಮೆಸೇಜ್ ಯು ವಾಂಟ್ ಟು ಗಿವ್ ಟು ದ ನ್ಯೂ ಟ್ರೇಡರ್ಸ್ ಹೂ ಹ್ಯಾಸ್ ನಾಟ್ ಇಟ್ ಲರ್ನ್ಡ್ ಎನಿ ಆಪ್ಷನ್ ಚೈನ್? ಇವಾಗ ಮಾರ್ಕೆಟಿಗೆ ದೇ ಆರ್ ಜಸ್ಟ್ ಕಮಿಂಗ್ ಟು ದ ಮಾರ್ಕೆಟ್ ರೈಟ್ ನೌ. ವಾಟ್ ಯು ವಾಂಟ್ ಟು ಸೇ ಟು ದೆಮ್ ಆಲ್ಸೋ? ಸರ್ ಆಕ್ಚುಲಿ ಏನಂತ ಅಂದ್ರೆ ಬಿಗಿನರ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ನಾವಾದ್ರೆ ತುಂಬಾ ಲಾಸ್ ಮಾಡ್ಕೊಂಡು ಆಮೇಲೆ ಈ ಕ್ಲಾಸ್ ನ ಜಾಯಿನ್ ಆಗಿರೋದು. ಬಿಗಿನರ್ಸ್ ಗಾದ್ರೆ ಲೈಕ್ ಒಳ್ಳೆ ಈ ಒಂದು ಟ್ರೇಡ್ ಏನಂತಾರೆ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದು. ಸೊ ಅವ್ರಿಗೆ ಏನಂತ ಅಂದ್ರೆ ಝೀರೋ ನಾಲೆಜ್ ಇಂದ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಲೈಕ್ A to Z ನಾಲೆಜ್ ತಗೊಂಡು ಆಮೇಲೆ ಟ್ರೇಡಿಂಗ್ ಶುರು ಮಾಡ್ಕೊಂಡ್ರೆ ಲೈಕ್ ಅವ್ರಿಗೆ ಒಂದು ಒಳ್ಳೆ ಒಪಿನಿಯನ್ ಬಿಲ್ಡ್ ಆಗುತ್ತೆ ಟ್ರೇಡ್ ಮೇಲೆ. ಸೊ ಅಂಡ್ ಲೈಕ್ ಇದ್ರಲ್ಲಿ ಲೈಕ್ ಲೈಫ್ ನ ಇದ್ರಿಂದ ಕಟ್ಕೋಬಹುದು ಟ್ರೇಡಿಂಗ್ ಇಂದಾನೆ. ಸೊ ಬಿಗಿನರ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಆಪ್ಷನ್ ಚೈನ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರು ಟ್ರೇಡ್ ಮಾಡಕ್ಕೆ. ಆಲ್ ರೈಟ್. ಸೊ ಯು ಹ್ಯಾಡ್ ಟೇಕನ್ ಎನಿ ಕೋರ್ಸ್ ಬಿಫೋರ್ ದಿಸ್? ಏನಾದ್ರು ಕೋರ್ಸ್ ತೊಗೊಂಡಿದ್ದೀರಾ ನೀವು? ಇಲ್ಲ ಸರ್, ನಾನು ತಗೊಂಡಿಲ್ಲ. ಇದೇ ನಾನು ಫಸ್ಟ್ ಏನಂದ್ರೆ ಲೈಕ್ ಟ್ರೈನಿಂಗ್. ಓಕೆ. ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಅರ್ಚನಾ, ಇಫ್ ಯು ಕ್ಯಾನ್ ಸೇ ಇಟ್? ಆಲ್ಮೋಸ್ಟ್ ಲೈಕ್ 8 lakhs ತನಕ. 8 lakhs ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಕಾನ್ಫಿಡೆನ್ಸ್ ಲಾಸ್ ಆಗಿಲ್ಲ ಅಷ್ಟೇ, ಕಾನ್ಫಿಡೆನ್ಸ್ ಇದೆ ಇನ್ನು. ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದೀನೋ ಅಲ್ಲೇ ಏನಂತಾರೆ ಮತ್ತೆ ಪಡ್ಕೋಬೇಕು ಅಂತ ಒಂದು ಧೈರ್ಯ ಮಾಡ್ಕೊಂಡಿದ್ದೀನಿ. ಸೊ ಧೈರ್ಯ ಬಂದಿದೆ ಹಂಗಂದ್ರೆ ಪಡ್ಕೊಳಕ್ಕೆ? ಡೆಫಿನೆಟ್ಲಿ ಸರ್, ಎಸ್. ಓಕೆ, ಸೊ ಲೈವ್ ಟ್ರೇಡಿಂಗಿಂದ ನಿಮ್ಗೇನು ಹೆಲ್ಪ್ ಆಗ್ತಿದೆ? ಕಮ್ಯುನಿಟಿ ಜಾಯ್ನ್ ಆಗಿ ಲೈವ್ ಟ್ರೇಡಿಂಗಿಂದ ವಾಟ್ ನಿಮ್ಗೇನು ಹೆಲ್ಪ್ ಆಗ್ತಿದೆ ಲೈವ್ ಟ್ರೇಡಿಂಗಿಂದ?
ಸರ್ ಆಕ್ಚುಲಿ ನಾವು ಕಲಿಬೇಕಾದ್ರೆ ಲೈಕ್ ಆಫ್ಟರ್ ಮಾರ್ಕೆಟ್ ಟ್ರೇಡ್ ಮೀನ್ಸ್ ನೀವು ಹೇಳ್ಕೊಡ್ತಾ ಇದ್ರಿ ಇವತ್ತಿನ ಮಾರ್ಕೆಟ್ ಏನ್ ಆಗ್ತಿತ್ತು ಅಂದ್ಬಿಟ್ಟು. ಇವಾಗ ಲೈವ್ ಟ್ರೇಡಿಂಗ್ ಅನ್ನೋದ್ರಿಂದ ನಮ್ಗೆ ಇವಾಗ ದಿನ ಸಿನಾರಿಯೋಸ್ ನಮ್ಗೆ ಲೈಕ್ ಯಾವ್ಯಾವ್ದು ವರ್ಕ್ ಆಗ್ತಿದೆ ಅಂಡ್ ಮೀನ್ಸ್ ಇವತ್ತು ಯಾವ್ದು ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಅಂಡ್ ಈ ಪರ್ಸೆಂಟೇಜ್ ಎಲ್ಲ ಹೆಂಗ್ ಚೇಂಜಸ್ ಆಗ್ತಿದೆ. ಸೊ ನಾವು ಯಾವ ಟೈಮಲ್ಲಿ ಹೆಂಗ್ ಎಂಟರ್ ಆಗ್ಬೇಕು, ಯಾವ ಟೈಮಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದೆಲ್ಲ ಲೈಕ್ ಲೈವ್ ಟ್ರೇಡಿಂಗ್ ಅಲ್ಲಿ ನೀಟಾಗಿ ಅರ್ಥ ಆಗ್ತದೆ ಸರ್. ಸೊ ಲೈವ್ ಟ್ರೇಡಿಂಗಲ್ಲಿ ಹೌ ಮೆನಿ ಟ್ರೇಡ್ಸ್ ಆರ್ ವಿ ಗೆಟಿಂಗ್ ಆನ್ ಅನ್ ಆವ್ರೇಜ್ ಪರ್ ಡೇ? ಹೌ ಮೆನಿ ಟ್ರೇಡ್ಸ್ ಆರ್ ವಿ ಗೆಟಿಂಗ್ ಇನ್ಕ್ಲೂಡಿಂಗ್ ದ ಸ್ಟಾಕ್ಸ್ನಲ್ಲಿ ನಾವೇನು ಮಾಡ್ತೀವಿ, ಹೌ ಮೆನಿ ಟ್ರೇಡ್ಸ್ ಆರ್ ವಿ ಗೆಟಿಂಗ್ ಪರ್ ಡೇ? ಮೇ ಬಿ ಲೈಕ್ 3 to 5 ಸಿಗ್ತದೆ ಸರ್. 3 to 5 ಟ್ರೇಡ್ ಸಿಗ್ತಿದೆ. ಆ 3 to 5 ಟ್ರೇಡ್ನಲ್ಲಿ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ? ಸರ್ ಆಕ್ಚುಲಿ ಒಂದ್ ಲಾಸ್ ಆಯ್ತು ಅಂದ್ರೆ ಅಟ್ಲೀಸ್ಟ್ 4 ಅಲ್ಲಾದ್ರೂ ನಮಗೆ ಪ್ರಾಫಿಟ್ಸ್ ಇರುತ್ತೆ ಸರ್. ಒಂದು ಲಾಸ್ ಆದರೆ ಪ್ರಾಫಿಟ್ ನಮಗೆ 4 ಸಿಗುತ್ತೆ. 4 ಅಲ್ಲಿ ಇರುತ್ತೆ. So Yeah. I'll tell you, this is not scripted. This is not scripted. I've not planned Archana to. I've not paid Archana to come and talk like this. Is not scripted. Once you join, you'll realize these things. Okay. So Yes. is this paid, Archana? How much have you paid? How much have I paid you? ಏನು ಪೇಡಿಲ್ಲ ಸರ್, ಏನು ಪೇಡಿಲ್ಲ. ಬಿಕಾಸ್ ನಾನು ಆಕ್ಚುಲಿ ಈ ಒಪಿನಿಯನ್ ಆನೆಸ್ಟ್ ಒಪಿನಿಯನ್ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಲೈಕ್ ನಿಮ್ಮಿಂದ ಲೈಕ್ ಇದು ಏನಂತಾರೆ, ಇದು ನನ್ನ ಆನೆಸ್ಟ್ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋ ಒಂದು ಆಪರ್ಚುನಿಟಿ ಸಿಕ್ತು ಸರ್. Alrighty. So you're happy with the course? ವೆರಿ ಮಚ್ ಸರ್, ವೆರಿ ಮಚ್ ಆಕ್ಚುಲಿ. ಸೊ ಅರ್ಚನಾ ಜಾಯ್ನ್ ಆಗಿದ್ದು ಕೋರ್ಸ್ನ ತೊಗೊಂಡ್ರು. ಕಮ್ಯುನಿಟಿ ಮೆಂಬರ್ ಕೂಡ ಇದ್ದಾರೆ, ಲೈವ್ ಟ್ರೇಡಿಂಗ್ ಕೂಡ ಅಟೆಂಡ್ ಮಾಡ್ತಾರೆ. ಶಿ ಹ್ಯಾಸ್ ಇನ್ವಾಲ್ವ್ಡ್ ಹರ್ ಫ್ಯಾಮಿಲೀಸ್ ಆಲ್ಸೋ ಟು ಅಟೆಂಡ್ ದ ನೆಕ್ಸ್ಟ್ ಬ್ಯಾಚಸ್. ಆಪ್ಷನ್ ಚೈನ್, SMC, ICT, ಪ್ರೈಸ್ ಆಕ್ಷನ್, ವಾಟ್ ಎವರ್ ಸ್ಟ್ರಾಟಜಿ, ವಾಟ್ ಈಸ್ ಬೆಸ್ಟ್ ಫಾರ್ ಯು? ಆಪ್ಷನ್ ಚೇಂಜ್. All day options. All right. Thank you so much, Archana, for meeting. Okay, and then video then I'll upload it to the YouTube channel and the Instagram. Okay, so thank you so much for coming and see you all. I wish you all the best for upcoming trades and live session. You will see you on the live sessions. Okay, see you, ಥ್ಯಾಂಕ್ Archana. ಯು ಸರ್, ಥ್ಯಾಂಕ್ ಯು ಸೋ ಮಚ್. Yes.